ಹರಿ ಓಂ. ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ. ಹಾರ್ದಿಕ ಸ್ವಾಗತ. ಓಕೆ, ಇವಾಗ ಶುರು ಮಾಡೋಣಲ್ಲ. Thank you for choosing free conference call. ಓಕೆ, ನಮ್ಮ ಇಂದಿನ ಪಾಠ ಪ್ರವಚನ 63ನೇದು, 9ನೇ ಜೂನ್ 2020, ಶರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಚತುರ್ಥಿಯ ದಿನ, ಮಂಗಳವಾರ. ಇಲ್ಲಿ ನಾವಿವತ್ತೇನು ನಿನ್ನೆವರೆಗೂ ಪಂಚಕೋಶ ವಿವೇಕದಲ್ಲಿ ಮನೋಮಯ ಕೋಶವರೆಗೂ ನಾವು ತಿಳ್ಕೊಂಡ್ವಿ. ಈಗ ವಿಜ್ಞಾನಮಯ, ಆನಂದಮಯ, ಅದಾದ ನಂತರ ನಮ್ಮ ನಿಜ ಸ್ವರೂಪ ಏನು, ಇದನ್ನ ನಾವು ತಿಳ್ಕೋಬೇಕು. ಇವತ್ತು ನೋಡಿ, ಧ್ಯಾನದಿಂದ ಕೇಳಿ. ಯಾಕೆಂದ್ರೆ ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯವನ್ನ ನಾವು ಇವತ್ತಿಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಭಗವದ್ಗೀತೆಯಲ್ಲಿ ಪರಮಾತ್ಮನು ಏನು ವಿದ್ಯೆ ಅರ್ಜುನನಿಗೆ ಕೊಟ್ಟ, ಅದು ಒಂದು ರೀತಿಯಿಂದ ನೀವು ಬುಲೆಟ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಸ್ಟ್ರೇಟ್ ಪಾಯಿಂಟ್ಸ್ ಅಷ್ಟೇ. ಅವ್ರು ಏನ್ ಹೇಳೋದಿತ್ತು ಅದನ್ನ ಸ್ಟ್ರೇಟ್ ಪಾಯಿಂಟ್ ಆಗಿ ಕೊಟ್ಟರು. ಅದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಕಷ್ಟು ಟಿಪ್ಪಣಿಗಳು, ಋಷಿಗಳು, ಮೇಧಾವಿಗಳು ಎಲ್ಲ ಟಿಪ್ಪಣಿಗಳನ್ನ ಬರೆದ್ರು. ಅದ್ರ ಜೊತೆಗೆ ಕೆಲವಾರು ಪ್ರಕರಣ ಗ್ರಂಥಗಳು ಕೂಡ ನಾವು ಸಹಾಯಕ್ಕೆ ತಗೊಂಡ್ವಿ. ಅಲ್ಲಿ ಇಲ್ಲಿ ಉಪನಿಷತ್ತುಗಳು ಕೂಡ ಸಹಾಯಕ್ಕೆ ತಗೊಂಡ್ವಿ ನಾವು. ಸೊ ಇಲ್ಲಿ ಹೀಗೆ ಇದನ್ನೆಲ್ಲ ಒಂದು ಸರಿಯಾದ ರೀತಿಯಿಂದ ಜೋಡಿಸಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾ ಹೇಳ್ಬೇಕು ಅಂದ್ರೆ, ಈ ಒಂದು ವಿಚಾರ ಇವಾಗ ನಾವು ಮಾತಾಡೋದು ಅರ್ಥ ಆಯ್ತು ಅಂದ್ರೆ ಸಾಕಷ್ಟು ಧ್ಯಾನ ಮಾಡಿ ಸಾಧನೆ ಮಾಡಿದ ಕೆಲವು ನಮ್ಮಲ್ಲಿ ಏನು ಆತ್ಮಗಳಿದಾವೆ ಇವಾಗ ಕೇಳೋರಲ್ಲಿ, ಅವರಿಗೆ ಜ್ಞಾನೋದಯ ಕೂಡ ಆಗ್ಲಿಕ್ಕೆ ಸಾಧ್ಯ ಉಂಟು. ಅಷ್ಟು ಒಂದು ಸೂಕ್ಷ್ಮವಾದ ವಿಷಯ ಇದು. ಗೊತ್ತಾಗಲ್ಲಿವರೆಗೂ ಬ್ರಹ್ಮಜ್ಞಾನ, ಗೊತ್ತಾದ್ಮೇಲೆ ಅರೆ ಇಷ್ಟೇನಾ ಅಂತ ನಮಗೊಂದು ಹೇಳಲಿಕ್ಕೆ ಒಂದು ಅನ್ಸುತ್ತೆ. ಆದ್ರೆ ಆ ಅಷ್ಟೇನಾ ಅನ್ನೋದನ್ನ ನಾವು ಅದನ್ನ ದೃಢವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಸಾಧ್ಯ ಇಲ್ಲ. ಯಾಕೆ? ಆ ಒಂದು ಮಾಯದ ಶಕ್ತಿಯಿಂದ. ಓಕೆ, ಇವಾಗ ನಾವು ಕೇರ್ಫುಲಿ ಇದನ್ನ ತಿಳ್ಕೊಳ್ಳೋ ಒಂದು ಪ್ರಯತ್ನ ಇವತ್ತು ಮಾಡೋಣ. ಇವಾಗ ಮತ್ತೆ ನಾನು ಒಂದು ಕೆಲವಾರು ಹೆಜ್ಜೆ ಹಿಂದೆ ಹೋಗ್ತೇನೆ, ನಿಮಗೊಂದು ರೀಕ್ಯಾಪ್ ಕೊಟ್ಟು ಮತ್ತೆ ಮುಂದೆ ಬರೋಣ. ಇಲ್ಲಿ ಪರಮಾತ್ಮ ಏನಂತಾನೆ? ನಾನು ಅದ್ವಿತೀಯ ಅಂತಾನೆ. ಅಂದ್ರೇನು? ನನ್ನ ಬಿಟ್ರೆ ಬೇರೆ ಯಾವುದು ಇಲ್ಲ ಇಡೀ ಪ್ರಪಂಚದಲ್ಲಿ, ಎಲ್ಲವುದು ನಾನೇ ಅಂತ ಪರಮಾತ್ಮ ಸ್ಪಷ್ಟವಾಗಿ ಹೇಳಿದಾನೆ. ಎಲ್ಲ ವೇದಗಳು ಹೇಳೋದು ಅದೇ, ಎಲ್ಲ ಬ್ರಹ್ಮಸೂತ್ರಗಳು ಹೇಳೋದು ಅದೇ, ಭಗವದ್ಗೀತಾ ಕೂಡ ಅದೇ ಹೇಳೋದು. ಮತ್ತೆ ಹಾಗೆ ವಿಚಾರ ಇತ್ತು ಅಂದ್ರೆ ಮತ್ತೆ ನಾವೆಲ್ಲ ಎಲ್ಲಿಂದ ಬಂದ್ವಿ? ಇವಾಗ ನಾನು, ನೀವು, ಇನ್ನೊಬ್ರು, ಮತ್ತೊಬ್ರು, ಇನ್ನೊಂದು ವ್ಯಕ್ತಿ, ಇನ್ನೊಂದು ದೇಶ, ಇನ್ನೊಂದು ಪ್ರಾಂತ, ಇನ್ನೊಂದು ಪ್ರಾಣಿ, ಇನ್ನೊಂದು ಗಿಡ, ಮರ, ಕ್ರಿಮಿ, ಕೀಟ, ಪಕ್ಷಿ, ಮೀನು, ಇವೆಲ್ಲ ಏನಾಯ್ತು? ಮತ್ತೆ ಬಾಹ್ಯ ರೂಪದಲ್ಲಿ ಒಂದು ಅಲ್ಟಿಮೇಟ್ ಲೆವೆಲ್, ಮ್ಯಾಕ್ರೋ ಲೆವೆಲ್ ಅಲ್ಲಿ ಏನಂತೀವಲ್ಲ, ಅಲ್ಲಿ ಎಲ್ಲವೂ ಪರಮಾತ್ಮನ ರೂಪಗಳೇ. ಆದರೆ ಆ ಪರಮಾತ್ಮನು ತಾನು ಹೇಳ್ತಾ ಇದ್ದಾನೆ, ನನ್ನ ಮಾಯಾಶಕ್ತಿಯಿಂದ ನಾನೇನ್ ಮಾಡಿದ್ದೀನಿ? ಆವರಣ ಮತ್ತು ವಿಕ್ಷೇಪ ಶಕ್ತಿ ಇವೆರಡಿದಾವ ನನ್ನ ಶಕ್ತಿಗಳಿಂದ
ನಾನು ನನ್ನ ನಿಜ ಸ್ವರೂಪ ಅಂದ್ರೆ ಪ್ರತಿಯೊಂದು ವ್ಯಕ್ತಿಯಲ್ಲಿ ತನ್ನ ನಿಜ ಸ್ವರೂಪ ಆದ ಏನ್ ಸ್ವರೂಪ ಅದು ನನ್ನ ಸ್ವರೂಪನೇ, ಅದು ನಿಜ ಸ್ವರೂಪ ನಿಮ್ದು. ಅದನ್ನ ನಾನು ಮುಚ್ಚಿಬಿಟ್ಟಿದ್ದೇನೆ. ಆವರಣ ವಿಕ್ಷೇಪ ಶಕ್ತಿಯಿಂದ ಈ ಎಲ್ಲ ಸಂಪೂರ್ಣ ಜಗತ್ತು ಸೃಷ್ಟಿಯನ್ನ ನಾನು ಎಲ್ಲರಿಗೂ ತೋರಿಸ್ತಾ ಇದ್ದೀನಿ. ಸೊ ಅವಾಗೇನಾಯ್ತು, ನಮ್ಮ ನಿಜವಾದ ಒಂದು ಸ್ವರೂಪವನ್ನ ನಾವು ಮರೆತು ನಾವು ಹೊರಗಡೆ ಏನು ಆನಂದವಾಗಿ ಕಾಣಿಸ್ತಕ್ಕಂಥ ಹೊಳಿತಕ್ಕಂಥ ಈ ಜಗತ್ತಿನ ಕಡೆ ನಾವು ಮೋಹದಿಂದ ಎಲ್ಲರೂ ಅದರ ಹಿಂದೆ ಹೋಗ್ತಾ ಇದೀವಿ. ಅದಕ್ಕೆ ಸರಿಯಾಗಿ ನಮಗೆ ಸಾಥಿಯಾಗಿ ಏನ್ ಪರಮಾತ್ಮ ಕೊಟ್ಟಿದ್ದಾನೆ, ಬಲವಾದ ಇಂದ್ರಿಯಗಳು ಕೊಟ್ಟಿದ್ದಾನೆ, ಮತ್ತೆ ಒಂದು ಚಂಚಲವಾದ ಒಂದು ಕೋತಿ ಮನಸ್ಸು ಕೊಟ್ಬಿಟ್ಟಿದ್ದಾನೆ. ಕೊಟ್ಟು ಇಲ್ಲೇನಂತಾನೆ, ಯಾರು ನೀವು ಇಂದ್ರಿಯ ನಿಗ್ರಹ ಮಾಡಿ ಮನಸ್ಸಿನ ನಿಗ್ರಹ ಮಾಡಿ ನನ್ನ ಕಡೆ ಪ್ರಾರ್ಥನೆ ಮಾಡಿಕೊಂಡು ಯಾರು ಹೆಜ್ಜೆ ಇಡ್ತಾ ಬರ್ತಾರೋ ಅವರನ್ನ ನಾನು ನನ್ನ ಕಡೆಗೆ ತಗೊಳ್ಳೋದಕ್ಕೆ ನಾನು ಸಂಪೂರ್ಣ ಸಹಾಯ ಮಾಡ್ತೀನಿ. ಅಂದ್ರೆ ನಾನಲ್ಲಿ ಏನ್ ಮಾಡ್ತೀನಿ, ನಿಮಗೆ ಮೊದಲನೇದಿರ್ತಕ್ಕಂಥ ಆ ಒಂದು ಆವರಣ ಶಕ್ತಿ ಏನಿದೆ, ನನಗೆ ಮತ್ತೆ ನಿಮ್ಮ ಮಧ್ಯದಲ್ಲಿ ಬಂದಿರ್ತಕ್ಕಂಥ ಒಂದು ಕರ್ಟನ್ ಪದರು ಅದೇನಿದೆ ಅದನ್ನ ನಾನು ಅಂತ ವ್ಯಕ್ತಿಗಳಿಗೆ ತೆಗಿತೀನಿ. ಹೇಗೆ? ಇವಾಗ ನೀವು ಅಂಧಕಾರದಲ್ಲಿದ್ದೀರಿ, ಅಜ್ಞಾನದಲ್ಲಿದ್ದೀರಿ. ಯಾಕೆ? ನಾನು ಕೊಟ್ಟಿದ್ದೆ ಅದು ಅಜ್ಞಾನ, ನಿಮ್ಮನ್ನ ಹುಟ್ಟಿಸಿದ್ದೇ ಅಜ್ಞಾನದಲ್ಲಿ. ನಾನು ಅಜ್ಞಾನ ಅದೇನು ಕೊಟ್ಟಿದ್ದೀನಲ್ಲ, ಆ ಅಜ್ಞಾನದಿಂದ ನೀವೇನಾಗ್ಬಿಟ್ಟಿದ್ದೀರಿ, ನಿಮ್ಮ ನಿಜ ಸ್ವರೂಪವನ್ನ ಬಿಟ್ಟು ನೀವು ಪ್ರಪಂಚದ ಕಡೆನೇ ಓಡೋಗ್ತಾ ಇದ್ದೀರಿ. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು ಅಂತೇಳಿ. ಆದ್ರೆ ಯಾವಾಗ ನಿಮಗೆ ನನ್ನ ನಿಜ ಸ್ವರೂಪ, ತಮ್ಮ ನಿಜ ಸ್ವರೂಪ ಗೊತ್ತಾಗುವುದು, ಅವಾಗ ನೀವು ನನ್ನ ಕಡೆ ಬರ ಒಂದು ವಿಚಾರ ಮಾಡ್ತೀರಿ. ಇದು ಎಲ್ಲರಿಗೂ ಬರೋದಲ್ಲ, ಪುಣ್ಯ ಜೀವಿಗಳಿಗೆ ಮಾತ್ರ ಲಭ್ಯ ಆಗುವಂತ ಈ ಪರಿಸ್ಥಿತಿ. ಸೊ ಇಲ್ಲಿ ಅವ್ರೇನ್ ಹೇಳಿದ್ರು, ಇಲ್ಲಿ ಪಂಚಕೋಶ ಧ್ಯಾನದಲ್ಲಿ ಯಾಕೆ ನಾವು ಇವಾಗ ನಮ್ಮ ಒಂದು ನಿಜ ಸ್ಥಿತಿ ಒಳಗಡೆ ಪರಮಾತ್ಮನ ಸ್ಥಿತಿ ಇದೆ, ಅದರ ಮೇಲೆ ಮೊದಲನೇ ಪದರಾಗಿ ಬಂತು ಆನಂದಮಯ ಕೋಶ. ಈ ಆನಂದಮಯ ಕೋಶ ಕಾರಣ ಶರೀರದ ಏಕೈಕ ಭಾಗ. ಇದು ಪದರು, ಇದು ಇಮ್ಯಾಜಿನರಿ ಪದರು. ಇದಾದ ನಂತರ 3 ಪದರುಗಳು ಬರುತ್ತೆ. ಸೂಕ್ಷ್ಮ ಶರೀರ, ಇವಾಗ ಹೇಗೆ ನಾವು 3 ಶರೀರ ಇದೆ ಅಂದಲ್ಲ, ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರ ಆನಂದಮಯ ಕೋಶ. ಆನಂದಮಯ ಕೋಶ ಆದ ತಕ್ಷಣವೇ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಆದ ತಕ್ಷಣ ಮನೋಮಯ ಕೋಶ. ಮನೋಮಯ ಆದ್ಮೇಲೆ ಪ್ರಾಣಮಯ. ಈ 3 ಕೋಶಗಳು ಪ್ರಾಣ, ಮನೋ, ವಿಜ್ಞಾನ, ಸ್ಥೂಲ ಶರೀರದ ಭಾಗಗಳು ಇವು 3. ಕೊನೆಗೆ ಮೊದಲನೇದಾಗಿ ಅತಿ ದೂರವಾದ್ದು, ಪರಮಾತ್ಮನಿಗೆ ದೂರವಾದ ಯಾವುದು? ಅನ್ನಮಯ ಕೋಶ. ಅದು ಬಂದ್ಬಿಟ್ಟು ಸ್ಥೂಲ ಶರೀರ. ಸೊ 5 ಕೋಶಗಳು, ಅದು 3 ನಮ್ಮ ದೇಹದಲ್ಲಿ ಅದನ್ನ ನಾವು ಬೇರೆ ಮಾಡಿದ್ದೇವೆ. ಮೊದಲನೇದು ಮತ್ತು ಕೊನೆಯದು ಒಂದೊಂದು. ಅನ್ನಮಯ ಸ್ಥೂಲ, ಆನಂದಮಯ ಕಾರಣ, ಮಧ್ಯದ 3 ಸೂಕ್ಷ್ಮ ಶರೀರ. ಇಲ್ಲಿ ಏನಾಯ್ತು, ಆ ಒಂದು ಚೈತನ್ಯ ಶಕ್ತಿಗೆ ಅತಿ ದೂರವಾದದ್ದು ಅನ್ನಮಯ ಕೋಶ, ಅಂದ್ರೆ ನಮ್ಮ ದೇಹ. ದೇಹದ ಜೊತೆಗೆ ಇಂದ್ರಿಯ ಸಂಪರ್ಕ. ಅಜ್ಞಾನದಲ್ಲಿದ್ದೀವಿ ನಾವು ಇವಾಗ. ಇಂದ್ರಿಯಗಳು ಒಂದು ಸುಖದ ಅನುಭವ, ಇಂದ್ರಿಯಗಳಿಂದ ಜಗತ್ತಿನ ಕಡೆ ನಮ್ಮ ಒಂದು ದೃಷ್ಟಿ. ಯಾಕೆ? ಪರಮಾತ್ಮ ತೋರಿಸಿದಾನೆ. ವಿಕ್ಷೇಪ, ನಮಗೆ ಬರೀ ಜಗತ್ ತೋರಿಸ್ತಾ ಇದ್ದಾನೆ. ತನ್ನ ನಿಜ ಸ್ವರೂಪದಿಂದ ಆವರಣ ಹಾಕಿಬಿಟ್ಟಿದ್ದಾನೆ, ಅಲ್ಲಿ ಪದರ ಹಾಕಿಬಿಟ್ಟಿದ್ದಾನೆ, ಕರ್ಟನ್ ಹಾಕಿದ್ದಾನೆ. ಸೊ ಇಲ್ಲಿ ಜ್ಞಾನದಿಂದ ನಾವೇನ್ ಮಾಡ್ತಾ ಇದೀವಿ, ಇವಾಗ ತಿಳ್ಕೊಂಡು ಆ ಒಂದು ನಿಜ ಸ್ವರೂಪ ಕಡೆ ಹೋಗ್ತಾ ಇದೀವಿ. ಹೇಗೆ? ನಾವು ಅನ್ನಮಯ, ಇದು ನಾನಲ್ಲ,
ಯಾಕೆ ಇಷ್ಟೆಲ್ಲ ಬದಲಾವಣೆ ಆಗ್ತಾ ಇದೆ ಅನ್ನಮಯ ಕೋಶದಲ್ಲಿ? ಮತ್ತೆ ಇದು ಜಡ ಮತ್ತು ನನ್ನ ಕರ್ಮದ ಒಂದು ನಿಯಮದ ಪ್ರಕಾರ ನಾನು ನೋಡಿದ್ರೆ ನಾನು ಅದೇ ವ್ಯಕ್ತಿ. ಹೇಗೆ ನಾನು ಈ ಒಂದು ಜೀವನದಲ್ಲಿ ಹುಟ್ಟಿದಾಗಿನಿಂದ ಹಿಡಿದು ಬಾಲ್ಯ, ಯೌವನ ಮತ್ತೆ ಮಧ್ಯ ಅವಸ್ಥಾ, ಆಮೇಲೆ ವೃದ್ಧಾಪ್ಯ, ಇವೆಲ್ಲ ಅವಸ್ಥೆಗಳಲ್ಲಿ ನಾನೇನಂತ ಇದ್ದೀನಿ, ನಾನೇ ಆ ವ್ಯಕ್ತಿ ಅಂತ ಇದ್ದೀನಲ್ಲ. ಆ ಹುಡುಗ ಬೇರೆ, ಯೌವನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಬೇರೆ, ಇವಾಗ ವೃದ್ಧಾಪ್ಯದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಬೇರೆ ಅಂತ ನಾನು ಹೇಳೋದಿಲ್ಲ. ಹಾಗೆಯೇ ಈ ಜೀವ ಯಾವುದೋ ಒಂದು ಕಾಲಕ್ಕೆ ಯಾವುದೋ ಒಂದು ದೇಹದಲ್ಲಿದ್ದು ಪುಣ್ಯ ಅಥವಾ ಪಾಪ ಮಾಡಿದ ಒಂದು ಅನುಭವ ನಮಗೆ ಈ ಒಂದು ಜೀವನದಲ್ಲಿ ಆಗ್ತಾ ಇದೆ. ಅದೇ ರೀತಿ ನಾವು ಈ ಜೀವನದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪುಣ್ಯ ಪಾಪಗಳು ನಾವು ಈ ಜೀವನದಲ್ಲಿ ಅನುಭವಿಸೋದಿಲ್ಲ. ಇದು ಮತ್ಯಾವುದೋ ಒಂದು ಜೀವನಕ್ಕೆ ಬರುತ್ತೆ. ಅಂದ್ರೆ ಏನಾಯ್ತು, ವ್ಯಕ್ತಿ ಆತ ಒಬ್ಬತ್ತನೇ ಆದ, ಆದ್ರೆ ದೇಹಗಳು ಬದಲಾಯಿಸ್ತಾ ಹೋದವು. ಸೊ ಯಾವ ದೇಹ ನಾನು ಅಲ್ಲವೋ ಅಂದ್ರೆ ಬದಲಾಯಿಸ್ತಾ ಇದೆ, ಅದು ನನಗೆ ಸ್ವಚ್ಛ ಕಣ್ಣಿಗೆ ಕಾಣಿಸ್ತಾ ಇದೆ ಅಂದ್ರೆ ಅದು ಒಂದು ವಸ್ತು ಅಂತ ಹೇಳಿ ನಾವಲ್ಲಿ ಅದನ್ನ ತಿರಸ್ಕಾರ ಮಾಡಿದ್ವಿ. ದೇಹನ ಇದು ನಾನಲ್ಲಪ್ಪ, ಇದು ವಸ್ತು ಇದು. ಆಮೇಲೆ ಏನ್ ಮಾಡಿದ್ವಿ, ಪ್ರಾಣಮಯ ಕೋಶಕ್ಕೆ ಬಂದ್ವಿ. ಪ್ರಾಣಮಯ ಕೋಶದಲ್ಲೂ ಅಷ್ಟೇ ಪ್ರತಿಯೊಂದು ವ್ಯತ್ಯಾಸ ನನಗೆ ಕಾಣಿಸ್ತಾ ಇದೆ. ಹಸಿವಾಗ್ತಾ ಇದೆ, ನೀರಡಿಕೆ ಆಗ್ತಾ ಇದೆ, ನನಗೆ ಹೊಟ್ಟೆ ತುಂಬ್ದಂಗ ಅನ್ಸುತ್ತೆ, ಜೀರ್ಣ ಆದಂಗ ಅನ್ಸುತ್ತೆ, ಹೊಟ್ಟೆ ಕಟ್ಟದಂಗ ಅನ್ಸುತ್ತೆ, ಆರೋಗ್ಯವಾಗಿ ಅನ್ಸುತ್ತೆ, ಒಂದೊಂದ್ಸರ್ತಿ ಅನಾರೋಗ್ಯ ಅನ್ಸುತ್ತೆ, ಶಕ್ತಿ ಅನ್ಸುತ್ತೆ, ಒಂದೊಂದ್ಸರ್ತಿ ನಿಶಕ್ತಿ ಅನ್ಸುತ್ತೆ. ಇದೆಲ್ಲ ಪ್ರಾಣಮಯ ಕೋಶದಲ್ಲಿ ಬರ್ತಕ್ಕಂಥದ್ದು. ಇವೆಲ್ಲ ನಮಗೆ ಸ್ವತಃ ಕಾಣಿಸ್ತಾ ಇದೆ. ಇದು ಕೂಡ ಒಂದು ವಸ್ತು. ಯಾಕೆ ಬದಲಾವಣೆ ಆಗ್ತಾ ಇದೆ. ಆಮೇಲೆ ಇದನ್ನು ಕೂಡ ಜಡ, ತನ್ನದೇ ಆದ ಶಕ್ತಿ ಇಲ್ಲ. ಸೊ ಹೀಗೆ ಈ ಒಂದು ಪ್ರಾಣಮಯ ಕೋಶವು ಕೂಡ ನಾನು ಅಲ್ಲ ಅಂತ ಅಲ್ಲಿ ನಾವು ಮತ್ತೆ ಇನ್ನ ಅನ್ಯಂತರೋ ಆತ್ಮ ಮನೋಮಯ ಅಂತ ನಾವು ಬಂದ್ವಿ. ಅಲ್ಲಿ ಮನಸ್ಸಿನಲ್ಲಿ ಆಗ್ತಕ್ಕಂಥ ವ್ಯತ್ಯಾಸಗಳು ಕೂಡ ನಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಮ್ಮ ಆಸೆಗಳು, ಆಕಾಂಕ್ಷೆಗಳು, ಭಾವನೆಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಇವೆಲ್ಲ ಸೇರಿದಾವೆ ನಮ್ಮ ಮನಸ್ಸಿನಲ್ಲಿ. ಇಷ್ಟೆಲ್ಲ ವ್ಯತ್ಯಾಸಗಳು ನಾವು ನೋಡ್ತಾ ಇದೀವಿ. ಆದ್ರೆ ಏನ್ ಹೇಳ್ತೀವಿ ನಾವು, ಆ ವ್ಯಕ್ತಿ ನಾನೇ. ಸಿಟ್ಟು ಬಂದಾಗಿರೋ ವ್ಯಕ್ತಿನೂ ನಾನೇ, ದಯ ಇರ್ತಕ್ಕಂಥ ವ್ಯಕ್ತಿನೂ ಕೂಡ ನಾನೇ, ಅನುಕಂಪ ಬಂದಾಗೂ ನಾನೇ, ಸೇಡ್ ಬಂದಾಗೂ ನಾನೇ, ಸಂತೋಷ ಅನುಭವಿಸೋದು ನಾನೇ, ದುಃಖ ಅನುಭವಿಸೋದು ನಾನೇ ಅಂತ. ಇಲ್ಲಿ ಯಾವಾಗ ಈ ಒಂದು ಸ್ಥಿತಿ ಆಯ್ತು ಅಂದ್ರೆ ಇವೆಲ್ಲ ವ್ಯತ್ಯಾಸಗಳಿಗೆ ನಾವೇನಂತ ಇದೀವಿ, ಮತ್ತೆ ನಾನೇ, ನೋಡುವನು ಒಬ್ನೇ ಆದ ಇಷ್ಟೆಲ್ಲ ವ್ಯತ್ಯಾಸದಲ್ಲಿ. ಸೊ ಈಗ ನೋಡಿ, ಇದೇ ಒಂದು ವ್ಯಕ್ತಿ ಈ 3 ಕೋಶಗಳಲ್ಲಿ, ಇವಾಗ ನಾವು ತಿಳ್ಕೊಂಡಿದ್ದು 3 ಕೋಶಗಳಲ್ಲಿ ಒಂದೇ ಒಂದು ವ್ಯಕ್ತಿ ಇದ್ದಾನೆ. ಹೇಗೆ ಅನ್ನಮಯ ಕೋಶದಲ್ಲಿ ಎಲ್ಲ ಅವಸ್ಥೆಗಳಲ್ಲಿ ಬಾಲ್ಯದಿಂದ ಹಿಡಿದು ಮಧ್ಯವತಿ ವಯಸ್ಸಿನವರೆಗಾಯ್ತು, ಇಲ್ಲ ವೃದ್ಧಾಪ್ಯಕ್ಕಾಯ್ತು, ಅದೇ ವ್ಯಕ್ತಿ. ಮತ್ತೆ ಪ್ರಾಣಮಯದಲ್ಲಿ ಇಷ್ಟೆಲ್ಲ ನನಗೆ ಹಸಿವಾಗಿದೆ, ಆಗಿಲ್ಲ, ಜೀರ್ಣ ಆಗಿದೆ, ಇದೆಲ್ಲ ನೋಡ್ತಕ್ಕಂಥ ವ್ಯಕ್ತಿ ಕೂಡ ಅದೇ ವ್ಯಕ್ತಿ. ಯಾರು ಅನ್ನಮಯದಲ್ಲಿ ನೋಡಿದ್ನೋ ಅದೇ ವ್ಯಕ್ತಿ ಪ್ರಾಣಮಯದಲ್ಲಿ ಕೂಡ ನೋಡ್ತಾ ಇದ್ದಾನೆ. ಅದೇ ವ್ಯಕ್ತಿ ಮನೋಮಯದಲ್ಲಿ ಕೂಡ ಈ ಬೇರೆ ಬೇರೆ ವಿಚಾರ ಮನಸ್ಸಿನಲ್ಲಿ ಆಗ್ತದೆಲ್ಲ ನೋಡ್ತಾ ಇದ್ದಾನೆ. ಮನಸ್ಸು ಕಾಣಿಸ್ತಾ ಇದೆ, ತನ್ನ ಪ್ರಾಣಶಕ್ತಿಯು ಕೂಡ ಕಾಣಿಸ್ತಾ ಇದೆ. ಅಂದ್ರೆ ಬದಲಾವಣೆಗಳು ದೇಹದಲ್ಲಂತೂ ಬದಲಾವಣೆ ಸ್ಪಷ್ಟವಾಗಿ ಕಣ್ಣಿಗೆ ಕಾಣಿಸ್ತಾ ಇದೆ. ಸೊ ಅಂದ್ರೆ ಆ ವ್ಯಕ್ತಿ ಯಾರು? ಇವಾಗ ಮುಖ್ಯವಾಗಿ ನಾವು ತಿಳ್ಕೊಬೇಕಾದ್ದು ಆ ವ್ಯಕ್ತಿ ಯಾರು, ಇದನ್ನ ನೀವು ಮನಸ್ಸಿನಾಗ ಇಟ್ಕೊಳ್ಳಿ. ಬೇರೆ ನಾವು ಏನು ತಿಳ್ಕೊಳ್ಳೋದು ಬೇಕಾಗಿಲ್ಲ. ಆ ವ್ಯಕ್ತಿ ನಿಜ ಸ್ವರೂಪ ಏನು. ಸೊ ಹಾಗೆ ಇವಾಗ ಉಪನಿಷತ್ ಹೇಳುತ್ತೆ, ಇಲ್ಲಪ್ಪ ನಿನ್ ಮನಸ್ಸು ಅಲ್ಲ, ನೋಡು ಇಷ್ಟು ವ್ಯತ್ಯಾಸ ಇರ್ತಕ್ಕಂಥ ಈ ಮನಸ್ಸು ಪ್ರತಿ ಸಮಯಕ್ಕೆ ನನಗೆ ಕೋಪ ಬಂತು, ನನಗೆ ದಯ ಬಂತು, ನನಗೆ ಇಲ್ಲಿ ಸೇಡು ಬಂತು,
ಇದು ನಾನು ನಾನು ಅಂತ ಇದೆಯಾ? ಅಂದ್ರೆ ನೀನು ಎಷ್ಟಂತ ವ್ಯತ್ಯಾಸ ನಿನ್ನಲ್ಲಿ? ನಿನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕೂಡ. ಇದು ಒಂದು ಕಾಲಕ್ಕೆ ಇದು ಸತ್ತು ಹೋಗುತ್ತೆ. ನೀನು ಅಮರ ಅಂತ ನೀನ್ ಹೇಳ್ತೀಯ. ಇದೆಲ್ಲ ಆಗತ್ತೆ ಮತ್ತೆ? ಇದು ಅಮರ ಅಲ್ಲ ಇದು. ಸೊ ಹಾಗಾದ್ರೆ ನೀನಲ್ಲ, ಇದು ಅದು ಬೇರೆ. ಯಾವುದೇ ಒಂದು ಸಮಯಕ್ಕೆ ಇನ್ನೊಂದು ಇಲ್ಲಿ ವಿಚಾರ ನಾವು ಕಲಿಬೇಕಾದ್ದು, ಈ ಜೀವನ ಮಾಡ್ಬೇಕಾದ್ರೆ ನಮ್ಮ ಒಂದು ಅವೇರ್ನೆಸ್, ಅರಿವಿನ ಶಕ್ತಿ, ನನಗೆ ಸಿಟ್ಟು ಬಂದಿದೆ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಮನಸ್ಸಿನಲ್ಲಿ ಇರ್ತಕ್ಕಂಥ ಸಿಟ್ಟಿಗೆ ನಾವು ನೀರು ಮತ್ತೆ ಗೊಬ್ಬರ ಹಾಕ್ದಂಗಾಗುತ್ತೆ. ಅವಾಗ ಆ ಅರಿವಿನ ಶಕ್ತಿ ಅಲ್ಲಿಗೆ ಹೋಗ್ಲಿಕ್ಕೆ ನಾವು ಬಿಟ್ಕೊಡುದು. ಅವಾಗ ಏನ್ ಹೇಳ್ಬೇಕು ನಾವು, ಇವಾಗ ಹೇಗೆ ಇನ್ನೊಬ್ಬರಿಗೆ ಸಿಟ್ಟು ಬಂದಿರ್ತ ನೋಡಿ, ಹಾಗೆ ನಮ್ಮಲ್ಲಿ ಕೂಡ ನಮ್ಮ ಮನಸ್ಸಿಗೆ ನಾವು ಡಿಸ್ಟೆನ್ಸ್ ಮಾಡ್ಬೇಕಾಗತ್ತೆ. ಅಲ್ಲಿ ಅರಿವಿನ ಶಕ್ತಿ ಅಲ್ಲಿ ಹೋಗಂಗಿಲ್ಲ. ನನಗ್ ಸಿಟ್ಟು ಬಂದಿದೆ ಅನ್ಬಾರ್ದು, ನಾನು ಮನಸ್ಸಿಗೆ ಸಿಟ್ಟು ಬಂದಿದೆ. ಮತ್ತೆ ಎರಡನೇದು, ಮನಸ್ಸು ನಾನಲ್ಲ. ಇವೆಲ್ಲ ಟೆಕ್ನಿಕ್ಸ್ ಇವು. ಇದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಹೇಗೆ ಏನಿರುತ್ತೆ, ಯಾವುದೇ ಒಂದು ಟೆಕ್ನಿಕ್ ಆದ್ರೂ ತಗೊಳ್ಳಿ, ಇಲ್ಲಾಂದ್ರೆ ಟೆಕ್ನಿಕ್ ಅನ್ನಂಗೆ ಇಲ್ಲಲ್ಲ. ಅದಕ್ಕೆ ಅಷ್ಟು ಈಸಿಯಾಗಿ ಬರ್ತಿದ್ರೆ ಅನ್ನಂಗಿಲ್ಲ. ಅದಕ್ಕೆ ಅಭ್ಯಾಸದಿಂದ ಯಾವುದೇ ಆಗ್ಲಿ ಬರುತ್ತೆ. ಸೊ ಇಲ್ಲಿ ಈ ಒಂದು ನಾವು ವಿಚಾರ ಇಡ್ಬೇಕು. ಹೇಗೆ ನಾವು ನಿನ್ನೆ ಅವರು ಉತ್ತರ ಕಾಶಿಗೆ ಹೋಗಿ ಗುರುಗಳ ಹತ್ರ, ಮಹಾರಾಜರ ಹತ್ರ ಹೇಳ್ತಾರೆ, ನನಗೆ ಕೋಪ ಬಂದಿದೆ, ನನಗೆ ದುಃಖ ಆಗಿದೆ, ಮತ್ತೆ ನನಗೆ ಸಂತೋಷ ಆಗಿದೆ. ಅವ್ರು ಹೇಳ್ತಾರೆ, ಎರಡೂ ನೀನಲ್ಲ. ಇವೆರಡು ಆಗಿದೆ ಅಂತ ನಿನಗೆ ಗೊತ್ತಾಗಿದೆ ಅಂದ್ರೆ ನೀನು ಬೇರೆ, ನೋಡ್ತಕ್ಕಂಥವ್ ನೀನು. ಸೊ ಅದೇ ಪ್ರಿನ್ಸಿಪಲ್ ನಾವಿಲ್ಲಿ ಅಪ್ಲೈ ಮಾಡ್ತೀವಿ ಇವಾಗ. ಸೊ ಮನೋಮಯ ಕೋಶವು ಕೂಡ ನಾನಲ್ಲ ಅಂತ ಆಯ್ತು. ಉಪನಿಷತ್ತು ಹೇಳ್ತೈತೆ. ಆಯ್ತು, ಮುಂದೆ ಹೋಗೋಣ. ಅನ್ಯಂತರೋ ಆತ್ಮ ವಿಜ್ಞಾನಮಯ. ಸರಿ, ಇನ್ನ ಒಳಗೆ ಆಳವಾಗಿ ಹೋದ್ವಿ ನಾವು. ಅಲ್ಲಿ ಏನ್ ನೋಡಿದ್ವಿ? ವಿಜ್ಞಾನಮಯ ಕೋಶ ನೋಡಿದ್ವಿ ನಾವು. ವಿಜ್ಞಾನಮಯ ಕೋಶ ಅಂದ್ರೆ ಬುದ್ಧಿ ಕೋಶ. ಅದೇನು ಮನಸ್ಸಿಗೇನು ಬೇರೆ ಏನಲ್ಲ. ಅದು ಮನಸ್ಸಿನಲ್ಲೇ ಇರ್ತಕ್ಕಂಥ ಒಂದು ಕಾರ್ಯ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಬೇರೆ ಅಷ್ಟೇ. ಇವಾಗ ಹೇಗೆ ನಮಗೊಂದು ಶರ್ಟ್ ಇದೆ ಅಂದ್ರೆ, ಆ ಶರ್ಟ್ಗೆ ಕಾಲರ್ ಅಂತ ಒಂದಿರುತ್ತೆ. ಶರ್ಟ್ ಬೇರೆ, ಕಾಲರ್ ಬೇರೆ ಆಗತ್ತಾ? ಆ ಕಾಲರ್ ಕೂಡ ಶರ್ಟಿನ ಭಾಗನೇ ಅಲ್ವಾ? ಶರ್ಟ್ ಅಂದ್ರೆ ಎಲ್ಲ ಒಟ್ಟಿಗೆ ಬರುತ್ತೆ. ಕಾಲರು ಬರುತ್ತೆ, ಶರ್ಟು ಬರುತ್ತೆ, ಎಲ್ಲ ಒಟ್ಟಿಗೆ ಬರುತ್ತೆ. ಹಾಗೆ ಮನಸ್ಸು ಅಂದಾಗ ಈ ಬುದ್ಧಿಶಕ್ತಿ ಕೂಡ ಅದರಲ್ಲಿ ಸೇರಿದ್ದೆ. ಇದು ಬೇರೆ ಅಲ್ಲ. ಇದ್ರ ಕೆಲಸ ಏನು? ಈ ಬುದ್ಧಿಶಕ್ತಿದು ನನಗೆ ತಿಳಿಯಿತು, ನನಗೆ ತಿಳಿಲಿಲ್ಲ, ನನಗೆ ಅರ್ಥ ಆಯ್ತು, ನನಗೆ ಅರ್ಥ ಆಗ್ಲಿಲ್ಲ, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ನನಗೆ ಬೋರ್ ಹೊಡಿತಾ ಇದೆ, ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ. ಎಲ್ಲ ವಿಷಯಗಳು ಏನೇನ್ ಬರುತ್ತೆ, ಇದೆಲ್ಲವನ್ನು ಪರಿಶೀಲನೆ ಮಾಡ್ತಕ್ಕಂಥ ಕೋಶ ಇದು. ಅರ್ಥ ಮಾಡಿ. ನಾನಿವಾಗ ಹೇಳ್ತಾ ಇದ್ದೀನಿ ನಿಮಗೆ, ಇವಾಗ ನೀವೇನ್ ಮಾಡ್ತಾ ಇದ್ರಿ, ಸಂಪೂರ್ಣ ನೀವು ಇಲ್ಲಿ ನಿಮ್ಮ ಬೇರೆ ಯಾವ ಕೋಶವನ್ನು ನೀವು ಇಲ್ಲಿ ಉಪಯೋಗಿಸ್ತಾ ಇಲ್ಲ. ಇವಾಗ ನೀವು ಉಪಯೋಗಿಸ್ತಾ ಇರೋದು ವಿಜ್ಞಾನಮಯ ಕೋಶ ಮಾತ್ರ. ಯಾಕೆ? ಸಂಪೂರ್ಣ ಅರ್ಥ ಮಾಡ್ಕೊಳ್ಳುವ ಶಕ್ತಿ ಇರದೆ ಈ ಒಂದು ಬುದ್ಧಿಶಕ್ತಿಗೆ, ಅದು ವಿಜ್ಞಾನಮಯ ಕೋಶ. ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ರು. ಆಮೇಲೆ ಹೇಳ್ಬೋದು ನನಗೆ ಅರ್ಥ ಆಯ್ತು ಅನ್ಬೋದು, ಇಲ್ಲ ನನಗೆ ಸ್ವಲ್ಪ ಅರ್ಥ ಆಯ್ತು, ಸ್ವಲ್ಪ ಅರ್ಥ ಆಗ್ಲಿಲ್ಲ ಅನ್ಬೋದು. ಸೊ ಇಲ್ಲಿ ಇದು ಕೂಡ ಅದೇ ವ್ಯತ್ಯಾಸ ಮಾಡ್ತಕ್ಕಂಥದ್ದು. ಒಂದೊಂದು ಸಮಯಕ್ಕೆ ಒಂದೊಂದು ಭಾವನೆ, ಅರ್ಥ ಆಯ್ತು, ಅರ್ಥ ಆಗ್ಲಿಲ್ಲ. ಹೇಗೆ ನೋಡಿ, ನಾವು ಚಿಕ್ಕಂದಿದ್ದಾಗ ಪ್ರೈಮರಿ ಸ್ಕೂಲ್ನಾಗ ನಮಗೆ ಆಲ್ಜಿಬ್ರಾ ಅಂದ್ರೆ ಗೊತ್ತಿಲ್ಲ. ಅದೇ ಏನಾಯ್ತು, ನಾವು ಸೆಕೆಂಡರಿ ಸ್ಕೂಲ್ಗೆ ಹೋದ್ಮೇಲೆ ಆಲ್ಜಿಬ್ರಾ ಕಲ್ತೀವಿ. ಇವಾಗ ಕೇಳಿ ಆಲ್ಜಿಬ್ರಾ ಅಂದ್ರೆ ಏನು ಗೊತ್ತಿಲ್ಲ, ಮರ್ತ್ಬಿಟ್ಟಿವೆಲ್ಲ. ಸಮಯಕ್ಕೆ ಬದಲಾವಣೆ ಆಗ್ತಕ್ಕಂಥ ಈ ಕೋಶ ಕೂಡ ವಿಕಾರಿ, ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಜಡ ಕೂಡ ಒಂದು ಸಮಯಕ್ಕೆ ನಿಂತು ಹೋಗ್ಬಿಡುತ್ತೆ. ಯಾವಾಗ ಪ್ರಾಣ ನಿಂತು ಹೋಗುತ್ತೋ, ಸೂಕ್ಷ್ಮ ಶರೀರದ ಒಂದು ಭಾಗ, ಇದು ಕೂಡ ಸೂಕ್ಷ್ಮ ಶರೀರದ ಒಂದು ಭಾಗ ನಿಂತು ಹೋಗ್ಬಿಡುತ್ತೆ. ಆಮೇಲೆ ನಮಗೆ ಇನ್ನೊಂದೇನು ವಿಚಾರ, ಇಲ್ಲಿ ಅಹಂಕಾರ ಅಂತ ಒಂದು ಇಲ್ಲಿ ಬಂದು ನೋಡಿ. ಎಲ್ಲಿ ಬರುತ್ತಿದೆ ಅಹಂಕಾರ? ಈ ವಿಜ್ಞಾನಮಯ
ಕೋಶದಲ್ಲಿ ಬರ್ತಕ್ಕಂಥದ್ದಿಲ್ಲ. ಇವಾಗ ನಮಗೆ ಮಾಯಾದಿಂದ ಸೃಷ್ಟಿಯಾಗಿರ್ತಕ್ಕಂಥ ಈ ಅಹಂಕಾರನೇ ನಮಗೆ ಕರ್ತೃತ್ವ ಕೊಟ್ಟಿದೆ. ಇದನ್ನ ನಾವು ಬಹಳ ಕೇರ್ಫುಲ್ ಆಗಿ ತಿಳ್ಕೋಬೇಕು. ಇವಾಗ ಈ ಅಹಂಕಾರ ಎಲ್ಲಿಂದ ಬಂತು, ಹೇಗೆ ಬಂತು, ಯಾಕೆ ಬಂತು, ಇದನ್ನ ಸ್ವಲ್ಪ ಗಮನ ಇಟ್ಕೊಳ್ಳಿ. ಮೊದಲನೇದಾಗಿ ನಾವೇನ್ ವಿಚಾರ ಮಾಡಿದ್ವಿ, ಈ ಪರಮಾತ್ಮ ತನ್ನ ಮಾಯಾಶಕ್ತಿಯಿಂದ ಸೃಷ್ಟಿ ಮಾಡ್ಬೇಕಾದ್ರೆ ನಮಗೆ ಒಂದು ಅಜ್ಞಾನ ಕೊಟ್ಟ, ಆವರಣ ವಿಕ್ಷೇಪ ಶಕ್ತಿಗಳಿಂದ ನಮ್ಮ ನಿಜ ಸ್ವರೂಪದಿಂದ ಮುಚ್ಚಿಟ್ಟ, ಆಮೇಲೆ ನಮಗೆ ಬೇಡದೆ ಇರ್ತಕ್ಕಂಥದ್ದು ಜಗತ್ತನ್ನ ತೋರಿಸ್ದ. ಅಂದ್ರೆ ನಾವೇನು ಪರಮಾತ್ಮನ ನೋಡ್ತಕ್ಕಂಥ ನಾವು ಜಗತ್ತನ್ನ ನೋಡ್ತಾ ಇದೀವಿ. ಇವಾಗ ಅಂದ್ರೆ ನಾವು ಹಿಂದೆ ನೋಡ್ಬೇಕು, ನಾವು ಮುಂದೆ ನೋಡ್ತಾ ಇದೀವಿ ಅಷ್ಟೇ. ವ್ಯತ್ಯಾಸ ಇಷ್ಟು 360 ಡಿಗ್ರಿ ವ್ಯತ್ಯಾಸ ಆಯ್ತಿದ್ದು. ಸೊ ಇಲ್ಲಿ ಓಕೆ, ನಾನು ನೋಡ್ತಾ ಇದ್ದೀನಿ ಎದುರಿಗೆ, ಆದ್ರೆ ಮತ್ತೆ ನನಗೆ ಇದು ಅಹಂಕಾರ ಇಲ್ಲಿಂದ ಬಂತು. ನಾನು ಯಾಕೆ ನನ್ನ ದೇಹ ಅಂತ ನಾನು ಯಾಕಂತ ಇದ್ದೀನಿ, ನನ್ನ ಮನಸ್ಸು ಅಂತ ನಾನು ಯಾಕಂತ ಇದ್ದೀನಿ? ಅಷ್ಟೇ ಇದ್ರೆ ಓಕೆ ಅಲ್ಲ, ನಮಗೇನು ಆಯ್ತು, ನಮಗೆ ಭಗವಂತನ ಸ್ವರೂಪ ಗೊತ್ತಿಲ್ಲ, ಆದ್ರೆ ನನ್ನದು ಅಂತ ಯಾಕೆ ಬಂತು ಅನ್ನೋದಕ್ಕೆ ಇಲ್ಲಿ ಪರಮಾತ್ಮ ಹೇಳ್ತಾನೆ, ನಾನು ನನ್ನ ಮರೆಯೋದಲ್ದೇನೆ ನಿಮಗೆ ಇನ್ನೊಂದು ನನ್ನದು ಅಂತ ಒಂದು ಅಹಂಕಾರ ಕೊಟ್ಟು, ಅದರಲ್ಲಿ ಕರ್ತೃತ್ವ ಭೋಕ್ತೃತ್ವ ಅಂತಾನು ಕೂಡ ನಾನು ಮಾಡಿದ್ದೀನಿ. ಅಂದ್ರೆ ನಾನು ಅನುಭವಿಸ್ತಾ ಇದ್ದೀನಿ, ನಾನ್ ಮಾಡ್ತಾ ಇದ್ದೀನಿ, ಇದನ್ನ ನಾನು ಕೊಡ್ತಾ ಇದ್ದೀನಿ, ನಾನ್ ನಡೀತಾ ಇದ್ದೀನಿ, ನಾನ್ ತಿಂತಾ ಇದ್ದೀನಿ, ನಾನು 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 ಅಂತ ಮಾಡಿ ನಿನಗೆ ಪಾಪ ಮತ್ತು ಪುಣ್ಯಗಳ ಒಂದು ಕರ್ಮಕ್ಕೆ ನಿನಗೆ ಬಂಧನವನ್ನು ಹಾಕಿದ್ದೀನಿ. ಯಾಕೆ? ಯಾರ್ಯಾರು ಒಳ್ಳೆ ಕರ್ಮ ಮಾಡ್ತಾರೋ ಅವ್ರಿಗೆ ಜೀವನದಲ್ಲಿ ಒಳ್ಳೇದಾಗ್ತಾ ಇರುತ್ತೆ, ಜೀವನ ಬರ್ತಾ ಇರುತ್ತೆ ಅವ್ರಿಗೆ. ಎಲ್ಲರಿಗೂ ಜೀವನ ಒಂದಾದ್ಮೇಲೆ ಒಂದು ಬರ್ತಲ್ಲ, ಬರ್ಲಿ ಜೀವನ ಒಳ್ಳೆಯವರಿಗೆ ಒಳ್ಳೆ ಜೀವನ ಬರುತ್ತೆ, ಯಾರು ಕೆಟ್ಟದ್ದು ಹಿಂದೆ ಮಾಡಿರ್ತಾರೋ ಅವ್ರಿಗೆ ಕೆಟ್ಟದ್ದು ಬರುತ್ತೆ. ಇದು ಸಂಚಿತದಿಂದ ಪ್ರಾರಬ್ಧ ಕರ್ಮ ಬಂತು. ಆಮೇಲೆ ಈ ಒಂದು ಜೀವನ ನಾವು ಮಾಡ್ತಾ ಮಾಡ್ತಾ ಏನ್ ಮಾಡಿದ್ವಿ, ಕ್ರಿಯಮಾಣ ಕರ್ಮ ಅಂತ ಕೂಡ ನಾವು ಮಾಡಿದ್ವಿ. ನಮ್ಮ ಪುರುಷಾರ್ಥದಿಂದ ನಾವು ಒಳ್ಳೆಯದು ಮತ್ತು ಕೆಟ್ಟ ಕರ್ಮ ಕೂಡ ನಾವು ಬಂದ ಒಂದು ಪರಿಸ್ಥಿತಿಯಿಂದ ನಾವು ಮಾಡ್ತಕ್ಕಂಥದ್ದು ಒಂದು ಸಹಜ ಸ್ಥಿತಿ. ಅಲ್ಲಿ ಒಳ್ಳೆ ಕೆಲಸ ನಾವು ಈ ಜೀವನದಲ್ಲಿ ಮಾಡಿದ್ರೆ ಅದರಲ್ಲಿ ಒಂದಿಷ್ಟು ಭಾಗ ನಮಗೆ ಈ ಜೀವನದಲ್ಲೇನೆ ಪುಣ್ಯ ರೂಪದಿಂದ ನಮಗೆ ಬರುತ್ತೆ, ಇನ್ನ ಕೆಲವು ಭಾಗ ಸಂಚಿತ ಕರ್ಮಕ್ಕೆ ಹೋಗುತ್ತೆ. ಹಾಗೆ ಪಾಪದ್ದು ಕೂಡ ಅದೇ ರೀತಿ ಆಗುತ್ತೆ. ಸೊ ಇಲ್ಲಿ ಅಹಂ ಬಗ್ಗೆ ತಿಳ್ಕೊಳ್ಳೋಣ, ಇಲ್ಲಿಂದ ಬಂತು. ಇದಕ್ಕೆ ಒಂದು ನಾನು ನಿಮಗೆ ದೃಷ್ಟಾಂತ ಕೊಡ್ತೀನಿ. ಒಂದು ಬಹಳ ದೊಡ್ಡ ಅರಿಸ್ಟೋಕ್ರಾಟ್ ಫ್ಯಾಮಿಲಿ ಅಂದ್ರೆ ಅವ್ರದ್ದು ಸಾಕಷ್ಟು ತರದ ವ್ಯಾಪಾರಗಳು, ಅವ್ರ ಇಂಡಸ್ಟ್ರೀಸ್ ಅಲ್ಲಿದ್ದಾರೆ, ಪವರ್ ಸೆಕ್ಟರ್ ಅಲ್ಲಿದ್ದಾರೆ, ಇಂಪೋರ್ಟ್ಸ್ ಎಕ್ಸ್ಪೋರ್ಟ್ಸ್ ಅಲ್ಲಿದ್ದಾರೆ, ರಿಯಲ್ ಎಸ್ಟೇಟ್ ಅಲ್ಲಿದ್ದಾರೆ, ಕನ್ಸ್ಟ್ರಕ್ಷನ್ ಅಲ್ಲಿದ್ದಾರೆ. ಈ ರೀತಿ ದೊಡ್ಡ ಫ್ಯಾಮಿಲಿ. ಅಲ್ಲೇನಾಯ್ತು, ಅವರು ಒಂದು ಪ್ರಾಜೆಕ್ಟ್ ಏನ್ ತಗೊಂಡಿದ್ರು, ಎಲ್ಲೋ ಡೀಪ್ ಇನ್ ದಿ ಹಿಮಾಲಯಸ್ ಕಡೆ ಒಂದ್ ಕಡೆ ಬ್ರಿಡ್ಜ್ ಮಾಡೋದಿತ್ತು. ಬಹಳ ಒಂದು ದೊಡ್ಡ ಪ್ರಾಜೆಕ್ಟ್ ಅದು. ಆ ಪ್ರಾಜೆಕ್ಟ್ ಅಲ್ಲಿ ಸುಮಾರು ಒಂದು 5-6 ವರ್ಷ ನಡೀತಕ್ಕಂಥ ಪ್ರಾಜೆಕ್ಟ್ ಅದು, ಗುಡ್ಡಗಾಡದಲ್ಲಿ ನಡೀತಕ್ಕಂಥದ್ದು. ಇವ್ರಿಗೆ, ಈ ಒಂದು ಫ್ಯಾಮಿಲಿಗೆ ಆ ಪ್ರಾಜೆಕ್ಟ್ ಸಿಕ್ತು. ಇವಾಗ ಇವ್ರೇನ್ ಮಾಡಿದ್ರು, ಆ ಪ್ರಾಜೆಕ್ಟ್ ಇನ್ಸ್ಪೆಕ್ಷನ್ಗೆ ಅವಾಗ ಇವಾಗ ಹೋಗೋದಿರುತ್ತಲ್ಲ ಅವ್ರಿಗೆ, ಅದಕ್ಕೆ ಏನ್ ಮಾಡಿದ್ರು, ಅಲ್ಲೊಂದು ಗೆಸ್ಟ್ ಹೌಸ್ ಅಂತ ಒಂದು ಕಟ್ಟಿದ್ರು. ಎಲ್ಲಿ? ಆ ಬ್ರಿಡ್ಜ್ ಲೊಕೇಶನ್ ಹತ್ರ. ಅದೆಲ್ಲೋ ಡೀಪ್ ಆಗಿದೆ, ಅಲ್ಲಿ ಹೋಗ್ಬೇಕಂದ್ರೆ ಸಾಕಷ್ಟು ಕಾರಲ್ಲಿ ಪ್ರಯಾಣ ಮಾಡಿ ಹೋಗ್ಬೇಕು. ಅಲ್ಲಿ ಫ್ಲೈಟ್ಸ್ ಅಂದ್ರೆ ಸುಮಾರು ಒಂದು 8-10 ಗಂಟೆ ದೂರದ ಏರ್ಪೋರ್ಟ್ ಇರೋದಲ್ಲಿ. ಬಟ್ ಇವ್ರಿಗೆ ಅದು ವ್ಯಾಪಾರ ಇದೆ, ಯಾವಾಗ ಒಮ್ಮೆ ಆದ್ರೂ 3 ತಿಂಗಳಿಗೆ 6 ತಿಂಗಳಿಗೆ ಹೋಗ್ಲೇಬೇಕು. ಸೊ ಅದನ್ನ ಅಲ್ಲಿ ಒಂದು ಪ್ರಾಜೆಕ್ಟ್ ಸೈಟ್ ಹತ್ರ ಒಂದು ಗೆಸ್ಟ್ ಹೌಸ್ ಅಂತ ಕಟ್ಟಿದ್ರು. ಅಲ್ಲಿ ಗೆಸ್ಟ್ ಹೌಸಿಗೆ ಕೇರ್ ಟೇಕರ್ಗೆ ಅವರು ರಾಮು ಅಂತ ಒಂದು ವ್ಯಕ್ತಿನ ನೇಮಕ ಮಾಡಿದ್ರಲ್ಲಿ. ಇವ ನೋಡಿ, ಈ ರಾಮು ಅನ್ನೋ ವ್ಯಕ್ತಿ ತನ್ಗೇನು ಒಳ್ಳೆ ಸುಂದರವಾದ ಗೆಸ್ಟ್ ಹೌಸ್ ಕಟ್ಟಿದ್ದಾರೆ. ತಾನು ಹೊರಗಡೆ ಒಂದು ಔಟ್ ಹೌಸ್ ಅಂತ, ಏನ್ ಇವ್ರು ಕೆಲಸ ಮಾಡೋರ್ಗೆ ಏನಿರ್ತಾರೆ, ಒಂದು ಔಟ್ ಹೌಸ್ ಮಾಡ್ತಾರೆ, ಅಲ್ಲಿರ್ತಾನೆ ಅವನು. ಅವನಿಗೆ ಸುಮಾರು ಒಂದು 10-12 ವರ್ಷದ 2-3 ಮಕ್ಕಳು, 8, 10, 12 ವರ್ಷದ ಮಕ್ಕಳು. ಈಗ ಈ ಬಿಸ್ನೆಸ್ ಫ್ಯಾಮಿಲಿ ಬರ್ತಾ ಇದೆ, ಹೋಗ್ತಾ ಇದ್ದಾರೆ, ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ.
5 ವರ್ಷದವರೆಗೂ ಇದು ನಡೀತು. ಅವರು ಅಲ್ಲಿ ಬರೋರು, ಕೆಲಸ ನೋಡ್ಕೊಳ್ಳೋರು, ಮತ್ತೆ ಹೋಗೋರು. ಒಂದು ಸಮಯಕ್ಕೆ ಏನಾಯ್ತು, 5 ವರ್ಷ ಆದ್ಮೇಲೆ ಪ್ರಾಜೆಕ್ಟ್ ಮುಗಿದೋಯ್ತು. ಮುಗಿದೋದ ನಂತರ ಏನಾಯ್ತು, ಇನ್ನು ಯಾರು ಬರ್ತಾ ಇಲ್ಲ ಅಲ್ಲಿಗೆ. ಯಾಕಂದ್ರೆ ಅವ್ರೇನು ಪ್ರಾಜೆಕ್ಟ್ ಮಾಡಿದ್ರು, ಅವ್ರದ್ದೇನೇನು ಬಿಲ್ಸ್ ಪ್ರಕಾರ ಅವ್ರಿಗೆ ಪೇಮೆಂಟ್ ಬರೋದಿತ್ತು ಬಂತು. ಅದ್ ಬಂದ್ಮೇಲೆ ಇನ್ನು ಮತ್ತೆ ಅವ್ರಿಗೇನ್ ಸಂಬಂಧ ಅಲ್ಲಿ? ಮೇಂಟೆನೆನ್ಸ್ಗೆ ಅವರು ಇನ್ನೊಬ್ರಿಗೆ ಯಾರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ಅವ್ರ ಸಬ್ ಟೀಮಿಗೆ ಕೊಟ್ಟಿದ್ದಾರೆ, ಅದು ನಡೀತಾ ಇದೆ, ಎಲ್ಲ ಸರಿಯಾಗಿ ರಿಪೋರ್ಟ್ ಬರ್ತಾ ಇದೆ. ಸೊ ಈ ಫ್ಯಾಮಿಲಿ ಯಾರು ಅಲ್ಲಿಗೆ ಬರ್ತಾ ಇಲ್ಲ. ಎಲ್ಲಿಗೆ? ಆ ಗೆಸ್ಟ್ ಹೌಸ್ಗೆ. ಇವಾಗ ನೋಡಿ, ಈ 3 ಮಕ್ಕಳೇನಿದ್ದಾರೆ, ರಾಮನ್ ಮಕ್ಕಳೇನಿದ್ದಾರೆ, ಔಟ್ ಹೌಸ್ ಅಲ್ಲಿ ಇದ್ದವ್ರು ಬೆಳೆದವರಲ್ಲ ಅವರು. ಇಲ್ಲಿ ಮೇನ್ ಗೆಸ್ಟ್ ಹೌಸ್ ಒಳಗಡೆ ಇವ್ರು ಯಾರು ಹೋಗ್ತಾ ಇಲ್ಲ. ನೋಡಿದ್ರು 1 ವರ್ಷ ಆಯ್ತು, 2 ವರ್ಷ ಆಯ್ತು, ಯಾರು ಬರ್ತಾ ಇಲ್ಲ. ಅವಾಗ ಇವನು ರಾಮ ಏನ್ ಮಾಡ್ದ, ಹುಡುಗರು ಕೂಡ ದೊಡ್ಡವ್ರು ಆಗ್ತಾ ಇದಾರೆ, ಸರಿ ನಾವು ಅಲ್ಲಿ ಗೆಸ್ಟ್ ಹೌಸ್ ಅಲ್ಲಿ ಹೋಗಿ ಹಾಲಲ್ಲಿ ಮಲಗ್ತೀವಿ ಅಂತಂದ್ರು. ಸರಿ ಆಯ್ತು ಹೇಳಪ್ಪ ಅಂತೇಳಿ ಒಬ್ಬ ಮಗಂಗು ಒಂದ, ಇನ್ನೊಬ್ಬ ಮಗಂಗು ಒಂದ, 3ನೇ ಮಗನು ಅಲ್ಲೇ ಹೋಗಿರ್ಲಿಕ್ಕೆ ಶುರು ಮಾಡ್ದ. ಹೀಗೆ ಮಕ್ಕಳು ದೊಡ್ಡವಾದವು. ಮಕ್ಕಳು ದೊಡ್ಡವಾದ್ಮೇಲೆ ಮದುವೆ ಆಯ್ತು. ಈ ಮಕ್ಕಳೇನ್ ಮಾಡಿದ್ರು, ಔಟ್ ಹೌಸ್ ಮರ್ತ್ ಬಿಟ್ರು, ಆ ಗೆಸ್ಟ್ ಹೌಸ್ ಅಲ್ಲಿ ಉಳಿಲಿಕ್ಕೆ ಶುರು ಮಾಡಿದ್ರು. ಯಾಕೆ? ಬರ್ತಾನೆ ಇಲ್ಲ ಯಾರು. ಇನ್ನು ಏನಲ್ಲಿ ಟ್ಯಾಕ್ಸ್ ಆಯ್ತು, ಇನ್ನೊಂದಾಯ್ತು, ಪೇಮೆಂಟ್ ಅಲ್ಲಿ ಕಂಪನಿ ಕಡೆಯಿಂದ ಹೋಗ್ತಾನೆ ಇದೆ, ಆಗ್ತಾ ಇದೆ. ಸೊ ಹೀಗೆ 10 ವರ್ಷ ಆಯ್ತು, 20 ವರ್ಷ ಆಯ್ತು, 30 ವರ್ಷ ಆಯ್ತು, 40 ವರ್ಷ ಆಯ್ತು. ಏನಾಯ್ತು ಇವಾಗ? ರಾಮನ್ ಮೊಮ್ಮಕ್ಕಳು ಬಂದ್ರು, ಅವ್ರ ಮದುವೆ ವಯಸ್ಸಿಗೆ ಬಂದ್ರು. ಇವಾಗ ಎಲ್ಲ ಇವ್ರ ಜನರೇಷನ್ ಆ ಗೆಸ್ಟ್ ಹೌಸ್ ಅಲ್ಲೇ ಇದ್ದಾರೆ. ಹಾಗೆ 50, 60, 70 ವರ್ಷ ಆಯ್ತಂತೆ. ಇದು ಚಿತ್ರೀಕರಣ ಮಾಡ್ಕೊಳ್ಳಿ ನೀವು. ಏನಾಯ್ತು ಇವಾಗ? ಅವ್ರಿಗೆಲ್ಲ ಏನ್ ಅನಿಸ್ತು, ಈ ಗೆಸ್ಟ್ ಹೌಸ್ ನಮ್ದೇ ಅಂತ ಅನಿಸ್ತು. ಯಾಕೆ? ಯಾರು ಬರ್ತಾ ಇಲ್ಲಲ್ಲ ಅಲ್ಲಿ. ಆಮೇಲೆ ಏನು ಅಲ್ಲಿ ಟ್ಯಾಕ್ಸ್ನವ್ರು ಇವರೆಲ್ಲ ಅಷ್ಟೊತ್ತಿಗೆ ಇವ್ರದ್ದು ಹಾವ ಭಾವ ಚೆನ್ನಾಗ್ ಆಗ್ಬಿಟ್ಟಿದೆ. ಗೆಸ್ಟ್ ಹೌಸ್ ಅಲ್ಲಿ ಇದ್ದು ಹೋಗೋರು ಬರೋರು ಎಲ್ಲ ದೊಡ್ಡವರು, ಸ್ನೇಹಿತರೆಲ್ಲ ದೊಡ್ಡವರು, ವ್ಯಾಪಾರದ್ದೆಲ್ಲ ಕಾಂಟ್ಯಾಕ್ಟ್ ಸಿಕ್ಕಿ ಇವರು ವ್ಯಾಪಾರ ಚೆನ್ನಾಗಿ ಮಾಡ್ತಾ ಇದಾರೆ. ಸೊ ಯಾರು ಅಲ್ಲಿ ಟ್ಯಾಕ್ಸ್ ರೆಸಿಪ್ಟ್ನವರೆಲ್ಲ ಬಂದು ಇವ್ರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದಾರೆ. ಒಂದು ಸ್ಥಿತಿಗೆ ಏನಾಯ್ತು, ಬಹಳ ವರ್ಷದ ನಂತರ ಆ ರಿಯಲ್ ಓನರ್ಸ್ಗೆ ಅವಾಗ ಯಾರಿದ್ರು ಅವ್ರಿಗೆ ಅನಿಸ್ತು, ಅರೆ ನಮ್ದೊಂದು ಅಲ್ಲಿ ಗೆಸ್ಟ್ ಹೌಸ್ ಇತ್ತಲ್ಲ ಅಲ್ಲಿ ಆ ಸೈಟ್ ಹತ್ರ, ಅದ್ರದ್ದು ಏನ್ ಪರಿಸ್ಥಿತಿ ನೋಡ್ಕೊಂಡ್ ಬರ್ರಿ ಅಂದ್ರೆ ಇವ್ರು ಅದನ್ನ ಸಂಪೂರ್ಣ ಆವರಣ ಮಾಡಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾರು? ಈ ರಾಮೋನ್ ಮೊಮ್ಮಕ್ಕಳು. ರಾಮ ಹೋಗ್ಬಿಟ್ಟ ಇವಾಗ. ಇವ್ರ ಮಕ್ಕಳಿಗೆ ಕೂಡ ವಯಸ್ಸಾಗ್ಬಿಟ್ಟಿದೆ. ಮೊಮ್ಮಕ್ಕಳು ಯೌವನದಲ್ಲಿದ್ದಾರೆ. ಇವರು ಆ ಕಂಪ್ನಿಯವ್ರು ಬಂದು ಕೇಳಿದ್ರೆ ನೀವೇ ಅಂತ ಇವ್ರು ಕೇಳೋ ಪರಿಸ್ಥಿತಿ ಆಯ್ತು. ಆಗ ಕಂಪ್ನಿಯವ್ರು ಏನಿದೆ ಮತ್ತೆ ತಮ್ಮ ಕಾಗದ ಪತ್ರಗಳು ತೋರಿಸ್ತಾ ಇದ್ದಾರೆ, ಮತ್ತೆ ಲೀಗಲ್ ನೋಟಿಸ್ ಬರುತ್ತೆ, ಅವಾಗ ಪೊಲೀಸರು ಬರ್ತಾರೆ. ಇವೆಲ್ಲ ಆಗಿ ಕೊನೆಗೆ ಏನೈತೆ, ಎಲ್ಲ ಕಾಗದ ಪತ್ರ ಎಲ್ಲ ಆಯ್ತು, ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸಿದ್ದಾಯ್ತು. ಅವಾಗ ಕೊನೆಗೆ ಇವ್ರನ್ನ ತೆಗೆದು ಹೊರಗೆ ಹಾಕಿದ್ದಾಯ್ತು. ಸೊ ನಮ್ಮ ಈ ದೇಹದಲ್ಲಿ ಕೂಡ ಅದೇ ರೀತಿ ನಾವು ಏನ್ ಮಾಡ್ಬಿಟ್ಟಿದೀವಿ, ಆ ಪರಮಾತ್ಮನ ನಾವು ಮರ್ತು ಬಿಟ್ಟಿದೀವಿ. ಯಾಕೆ? ಅದು ವಿಚಾರನೇ ಇಲ್ಲಲ್ಲ, ಯಾಕಂದ್ರೆ ನಾವೇ ಅಜ್ಞಾನದಲ್ಲಿದ್ದೀವಿ. ಸೊ ಯಾವಾಗ ನಮಗೆ ಈ ಶಾಸ್ತ್ರದ ಒಂದು ಜ್ಞಾನ ಮತ್ತೆ ಹೇಳ್ಕೊಡೋರು ಯಾರಾದ್ರೂ ಬಂದು, ಗುರುಗಳು ಅಂತ ಬಂದು ಇದನ್ನ ಹೇಳ್ಕೊಟ್ರು, ತಿಳಿಸಿದ್ರು. ಸೊ ಹಾಗೆ ಹೇಗೆ ಕೋರ್ಟ್ ಬಂತು, ಪೊಲೀಸರು ಬಂದ್ರು, ಇವರೆಲ್ಲ ಬಂದು ಒಂದೊಂದೇ ವಿಚಾರ ಅಲ್ಲಿ ತೋರಿಸ್ತಾ ಬಂದ್ರಲ್ಲ, ನಿನ್ನ ನಿಜ ಸ್ಥಿತಿ ಇದು, ನಿನ್ನ ನಿಜ ಸ್ಥಿತಿ ಇದು, ಈ ಪ್ರಾಪರ್ಟಿಯ ನಿಜ ಸ್ಥಿತಿ ಇದು, ಇಂಥ ಇಸ್ವಿಯಲ್ಲಿ ನಾವು ಅದನ್ನ ಖರೀದಿ ಮಾಡಿದ್ವಿ, ಇಂಥ ಇಸ್ವಿಯಲ್ಲಿ ನಾವು ಅದನ್ನ ಕಟ್ಸಿದ್ವಿ, ಅಲ್ಲಿಂದ ಇಷ್ಟು ವರ್ಷ ನಾವು ಇದಕ್ಕೆ ಟ್ಯಾಕ್ಸ್ ಕಟ್ಟಿದೀವಿ. ಸೊ ಅದೆಲ್ಲ ತೋರಿಸಿ ಆದ್ಮೇಲೆ ಅವಾಗೆ ಅದು ಹೇಗೆ ಒಂದು ಅಹಂಕಾರ ಅಲ್ಲಿಂದ ಹೊರಗೋಯ್ತು. ಇವಾಗ ನಾವು ಅದನ್ನ ಅಹಂಕಾರನ ಓಡಿಸುವ ಕೆಲಸ ನಾವು ಮಾಡ್ಬೇಕು. ಯಾಕೆ? ಅದನ್ನ ಆಳ್ಲಿಕ್ಕೆ ಬಿಟ್ಬಿಟ್ಟಿದೀವಲ್ಲ ನಾವು. ತಲತಲಾಂತರದಿಂದ ಅದನ್ನ ಅಹಂಕಾರ ನಮ್ಮಲ್ಲಿ ಆಳ್ತಾ ಇದೆ, ಅದನ್ನೇ ರಾಜ್ಯ ನಡೆದಿದೆ ಇಲ್ಲಿ. ಇವಾಗ ನಾವು ಅದಕ್ಕೆ ಕೇಳ್ಬೇಕು, ಇದು ನೀನಲ್ಲಪ್ಪ, ಇದನ್ನ ಪಂಚಕೋಶ ವಿವೇಕ ನಾವೇನ್ ಮಾಡ್ತಾ ಇದೀವಿ ಅದೇ ಮಾಡ್ತಾ ಇದೀವಿ. ಇಲ್ಲಿ ಒಂದೊಂದೇ ಕಾಗದ ಪತ್ರ ತೋರ್ಸ್ಕೊಂಡು ನಾವು ಹೇಗೆ ಅವ್ರಿಗೆ ಸಮಜಾಯಿಸಿ ಹೇಳ್ತಾ ಇದೀವಿ, ಇದು ನೀನಲ್ಲ, ಇದು ನೀನಲ್ಲ ಅಂತೇಳಿ. ಸೊ ಇಲ್ಲಿ ಈ ಅಹಂಕಾರ, ಮಣಿಮಾಮಂದ ನಾವೇನು ಕತೆ ಕೇಳಿದ್ವಿ ಹಾಗೆ ತೂರ್ಕೊಂಡು ಬಂದ್ಬಿಟ್ಟಿದೆ ಅದು. ಇವ್ರು ಒಂದು ಚಾನ್ಸ್ ನೋಡಿದ್ರು, ಯಾರು ಬರ್ತಾ ಇಲ್ಲ ಅಂತ ಇವರು ಔಟ್ ಹೌಸ್ ಇಂದ ಮೇನ್ ಮನೆಯಲ್ಲಿ ಒಳಗ್ಬಿಟ್ರು, ಗೆಸ್ಟ್ ಹೌಸ್ ಒಳಗಡೆ ಹೋಗಿರ್ಲಿಕ್ಕೆ ಶುರು ಮಾಡಿದ್ರು. ಏನೋ ಅವತ್ತಿನ ದಿವಸ ಮಳೆ ಜಾಸ್ತಿ ಬಂದಿತ್ತು, ಏನೋ ಲೀಕ್ ಆಗ್ತಿತ್ತು ಔಟ್ ಹೌಸ್, ಸರಿ ಅಂತ ಹೋಗಿರೋ ಅಂತ ಅವ್ರು ಕೊಟ್ಟಿರ್ಬೋದು. ಅವ್ರು ಆಮೇಲೆ ಕೊನೆಗೆ ಏನ್ ಮಾಡಿದ್ರು,
ಅದನ್ನೇ ತಮ್ಮ ಮನೆಯಾಗಿ ಮಾಡ್ಕೊಂಡ್ಬಿಟ್ರು. ಔಟ್ ಹೌಸ್ ಹೋಯ್ತು, ಗೆಸ್ಟ್ ಹೌಸ್ ಅವ್ರ ಮನೆ ಆಯ್ತು. ಸೊ ಇಲ್ಲಿ ಈ ಅಹಂ ನಮ್ಮಲ್ಲಿ ಅದೇ ರೀತಿ ಪ್ರವೇಶ ಮಾಡಿದೆ. ಸೊ ಆ ಪ್ರವೇಶದಿಂದ ಏನಾಯ್ತು, ಇವಾಗ ಪ್ರತಿಯೊಂದಕ್ಕೂ ನಾನು ನಾನು ಅಂತ ಅನ್ನೋದು ಒಂದು ಬಂತು. ಹೇಗೆ? ಇವಾಗ ನನಗೆ ಕೈಗೆ ಏನಾದ್ರೂ ನೋವಾಯ್ತು ಅಂದ್ರೆ ನನ್ನ ಕೈ ನೋವಾಯ್ತು, ಹೊಟ್ಟೆಯಲ್ಲಿ ಏನಾದ್ರೂ ಆಯ್ತು ನನಗೆ ಹೊಟ್ಟೆ ನೋವಾಯ್ತು, ತಲೆಯಲ್ಲಿ ಏನಾದ್ರೂ ಆಯ್ತು ನನಗೆ ತಲೆ ನೋವಿದಂತೆ. ನನಗೆ 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 ಎಲ್ಲ ಕಡೆ. ಸೊ ಈ ಒಂದು ನಾನನ್ನ ತೆಗೆಯೋದಕ್ಕೇನು, ಅಜ್ಞಾನದಿಂದ ಬಂದಿರತಕ್ಕಂತ ಈ ಒಂದು ನಾನು ನನ್ನದು, ಇವಾಗ ನಾವು ಇದಕ್ಕೆ ಸರಿಯಾದ ಜ್ಞಾನ ಕೊಟ್ಟಾಗ ಇದು ಹೋಗ್ಲಿಕ್ಕೆ ಸಾಧ್ಯ ಉಂಟು. ಸೊ ಇಲ್ಲಿ ಏನಾಯ್ತು, ಈ ಒಂದು ವಿಜ್ಞಾನಮಯ ಕೋಶವು ಕೂಡ ನಾನು ಅಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಯ್ತು. ಯಾಕೆ? ಅಲ್ಲಿ ಕೂಡ ಬದಲಾವಣೆ ಆಗ್ತಾ ಇದೆ, ಅದಕ್ಕೂ ಕೂಡ ತನ್ನದೇ ಆದ ಒಂದು ಶಕ್ತಿ ಯಾವುದೂ ಇಲ್ಲ, ಅದು ಕೂಡ ಜಡ ಪರಿಸ್ಥಿತಿ. ಸೊ ನಾನು ವಿಜ್ಞಾನಮಯ ಕೋಶವೂ ಅಲ್ಲ, ಅನ್ಯಂತರೋ ಆತ್ಮ ಆನಂದಮಯ ಕೋಶ ಅಂತ. ಅಂದ್ರೆ ಹೋಗು, ಉಪನಿಷತ್ ಹೇಳಿ ತಿನ್ನ ಒಳಗೋಗಿ ನೋಡಲ್ಲ ಏನಾಯ್ತು ಮತ್ತೆ. ಸೊ ಅನ್ನಮಯ ಆಯ್ತು, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಇವಾಗ ಬಂದ್ವಿ ಆನಂದಮಯ ಕೋಶಕ್ಕೆ. ಇದು ಏನಪ್ಪ ಆನಂದಮಯ ಕೋಶ? ಆನಂದಮಯ ಕೋಶ ಪ್ರತಿಯೊಂದು ಜೀವಿಯಲ್ಲಿ ಗಾಢ ನಿದ್ರೆಯಲ್ಲಿ ಒಂದು ಸುಖ ಕೊಡ್ಲಿಕ್ಕೆ ಬರ್ತಕ್ಕಂತ ಈ ಕೋಶ. ಇವಾಗ ಇಲ್ಲಿ ಪರಮಾತ್ಮನ ಸೃಷ್ಟಿ ನೋಡಿ, ಕೆಲವರಿಗೆ ಎಷ್ಟೇ ತ್ರಾಸಿರ್ಲಿ, 23 ಗಂಟೆ ಕೂಡ ತ್ರಾಸಿದ್ರು ಕೂಡ, ಅಂದ್ರೆ ನಿದ್ದೆಯಲ್ಲೂ ಕೂಡ ಮತ್ತೆ ಕನಸು ಸರಿಗ್ ಬರ್ಲಿಲ್ಲ ಅಂದ್ರೆ ಅದನ್ನು ತ್ರಾಸೆ ಅಲ್ಲ. ಅಲ್ಲಿ ಒಂದು ಗ್ಯಾರಂಟಿ ಮಾಡಿದಾನೆ, ಸಂಪೂರ್ಣ ದೇಹಕ್ಕೆ ರಿಜುವಿನೇಷನ್ ಇಲ್ಲ ಚೇತನ ಮತ್ತೆ ಕೊಡ್ಲಿಕ್ಕೆ ಏನ್ ಮಾಡಿದಾನೆ, ಒಂದು ಆನಂದಮಯ ಕೋಶದ ಒಂದು ಡೋಸ್ ಕೊಡ್ತಾನೆ ಪ್ರತಿದಿನ ರಾತ್ರಿ ಎಲ್ಲರಿಗೂ. ಮತ್ತೆ ರಿಕುಪರೇಟ್ ಆಗೋದಕ್ಕೆ, ರಿಜುವಿನೇಟ್ ಆಗೋದಕ್ಕಂದ್ರೆ ಮತ್ತೆ ವಾಪಸ್ ಶಕ್ತಿ ಬರ್ಲಿಕ್ಕೆ ಆತಂಗೆ. ಇಲ್ಲಾಂದ್ರೆ ಆ ಮೆಂಟಲ್ ಕೇಸ್ ಆಗೋದು ಬಹಳ ಬೇಗ ಆಗೋದಕ್ಕೆ ಚಾನ್ಸ್ ಉಂಟು. ಸೊ ಈ ಒಂದು ಆನಂದಮಯ ಕೋಶ ಒಂದು ಸಮಯಕ್ಕೆ ಎಲ್ಲರಿಗೂ ಖಡಾಖಂಡಿತವಾಗಿ ಇಷ್ಟು ಅಂತ ಒಂದು ಆನಂದ ಕೊಟ್ಟೇ ಕೊಡುತ್ತೆ. ಆ ಸಮಯದಲ್ಲಿ ನಿದ್ರೆ ಮಾಡಿದವನು ನೀವು ಅರಮನೆಯಲ್ಲೇ ಮಾಡಿ, ಇಲ್ಲ ಅಂದ್ರೆ ಫುಟ್ಪಾತ್ ಮೇಲೆ ನಿದ್ದೆ ಮಾಡಿ, ಭಿಕ್ಷುಕ ಇದ್ರು ಕೂಡ ಆಯ್ತು, ಅಲ್ಲಿ ರಾಜ ಇದ್ರು ಕೂಡ ಆಯ್ತು, ಇಬ್ಬರಿಗೂ ಆನಂದಮಯ ಕೋಶದಲ್ಲಿ ಆ ಒಂದು ಸಮಯಕ್ಕೆ ಆಗುವಂತ ಅನುಭವ, ಸುಖದ ಅನುಭವ ಎರಡೂ ಒಂದೇ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಸೊ ಹೀಗೆ ಇಲ್ಲಿ ಆನಂದಮಯ ಕೋಶದಲ್ಲಿ ಈ ಆನಂದ ಸಿಕ್ತು. ಇದು ಎಲ್ಲಿಂದ ಬರುತ್ತೆ ಆನಂದ? ಇದು ಪಕ್ಕದಲ್ಲೇ ಇರ್ತಕ್ಕಂಥ ಆ ಒಂದು ಚೈತನ್ಯ ಶಕ್ತಿ. ಚೈತನ್ಯ ಶಕ್ತಿಯ ಸ್ವರೂಪ ಏನು? ಸಚ್ಚಿತ್ ಆನಂದ. ಆನಂದದ ಸ್ವರೂಪದ ಆ ಒಂದು ಚೈತನ್ಯ ಶಕ್ತಿಯಿಂದ ಈ ಒಂದು ಆನಂದಮಯ ಕೋಶಕ್ಕೆ ನಾನೇ ಹೇಗೆ ಹೇಳಿದೆ ನಿಮಗೆ, AC ಬಾಗಿಲು ತೆಗೆದ್ರೆ ಹೇಗೆ ಸ್ವಲ್ಪ ಹೊರಗಡೆ ನಮಗೆ ಗಾಳಿ ಬರುತ್ತೋ, ತಣ್ಣನ್ ಗಾಳಿ, ಆ ತಣ್ಣನ್ ಗಾಳಿ ಆನಂದನೇ ನಾವು ಆನಂದ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಇವಾಗ ಇನ್ನ ನಾವು ಒಳಗಡೆ ಹೋಗಿ ಆ AC ಕೋಚಲ್ಲಿ ಕೂತ್ಕೊಂಡು ಅಲ್ಲಿ ಆರಾಮಾಗಿ ಕಾಲ್ ಚಾಚ್ಕೊಂಡು ಕುಂತ್ಕೊಂಡು ಕಾಫಿನೋ ಟೀನೋ ಕುಡ್ಕೊಂಡು ಯಾವುದೋ ಒಂದು ಮ್ಯೂಸಿಕ್ ಕೇಳ್ಕೊಂಡು ಇಲ್ಲ ಪುಸ್ತಕ ಓದ್ಕೊಂಡು ಅದರ ಆನಂದ ಎಷ್ಟು? ಇಲ್ಲಿ ಸುಮ್ಮನೆ ಅವರು ಯಾರೋ ಹೊರಗೆ ಹೋಗ್ತಾ ಇದಾರೆ ಬರ್ತಾ ಇದಾರೆ, ಅವ್ರು ಹೊರಗೆ ಹೋಗ್ತಾ ಬರ್ತಾ ಬಾಗಿಲು ತೆಗೆದಾಗ ಬಂದಿರತಕ್ಕಂತ ಈ ಆನಂದ ಆಯ್ತು. ಮತ್ತೆ ಇನ್ನೊಂದು ಇಲ್ಲಿ ಪರಮಾತ್ಮನ ಸೃಷ್ಟಿಯಲ್ಲೇನು, ನಮಗೆ ಜೀವನದಲ್ಲಿ ಪ್ರತಿ ದಿನ ಒಂದು ಸುಖದ ಅನುಭವ ನಮಗೇನಾಗತ್ತೆ, ನಮ್ಮ ಪ್ರಾರಬ್ಧ ಕರ್ಮದ ಪ್ರಕಾರ ಪ್ರತಿಯೊಬ್ಬರಿಗೂ ಸುಖ ದುಃಖ ಎರಡು ಕೊಟ್ಟಿದ್ದಾನಲ್ಲ ಪರಮಾತ್ಮ. ಯಾವಾಗ ನಮಗೆ ಸುಖದ ಅನುಭವ ಆಗ್ಬೇಕೋ ಅದಕ್ಕೆ ಬರ್ತಕ್ಕಂಥ ಆನಂದ ಎಲ್ಲ ಈ ಒಂದು ಆನಂದಮಯ ಕೋಶದಿಂದನೇ ಬರುದು. 3 ರೀತಿ ಆನಂದ ವಿಚಾರಣೆಗೆ ನಮಗೆ ಪ್ರಿಯ, ಮೋದ, ಪ್ರಮೋದ ಅಂತ 3 ತರದ ಆನಂದಗಳು. ಹೇಗೆ? ಏನಪ್ಪ ಇದು 3ರಲ್ಲಿ ವ್ಯತ್ಯಾಸ? ಇವಾಗ ನೀವು ಒಂದು ಒಳ್ಳೆ ಕಾರ್ ತಗೋಬೇಕಂತ ನೀವು ಮನಸ್ಸು ಮಾಡಿರ್ತೀರಂದ್ರೆ, ಬಹಳ ದಿವಸದಿಂದ ಅನ್ಕೊಂಡಿರ್ತೀರಿ ನಾನು ಯಾವತ್ತನ ಒಂದಿನ ಈ ಕಾರ್ ತಗಂತೀನಿ ಅಂತೇಳಿ. ಸೊ ಅದು ವಿಚಾರದಲ್ಲಿ ಇದೆಯಾ ನಿಮಗೆ?
ಯಾವಾಗ ನೀವು ಅದನ್ನ ಬುಕ್ ಮಾಡ್ತಿರೋ, ಬುಕ್ ಮಾಡಿ ನಿಮಗೆ ಇಂಥ ಕಾರು ಅದು ಇದು ಅಂತೇಳಿ ನೀವೆಲ್ಲ ಸೈನ್ ಮಾಡ್ತಿರೋ, ಅವಾಗ ನಿಮ್ಗೆ ಏನೊಂದು ಆನಂದ ಆಗತ್ತೆ, ಅದು ಪ್ರಿಯ, ಆ ಸ್ಥಿತಿ. ಆಮೇಲೆ ಏನಾಯ್ತು, ನೀವು ಅಲ್ಲಿ ಶೋರೂಮ್ಗೆ ಹೋಗ್ತೀರಾ. ಇವಾಗ ಬರೀ ಬುಕ್ ಮಾಡಿದಾರೆ ಅಷ್ಟೇ. ನೀವು ಶೋರೂಮ್ಗೆ ಹೋದಾಗ ಅವ್ರು ತೋರಿಸ್ತಾರೆ, ನೋಡ್ರಿ ಇದು ನಿಮ್ ಕಾರು ಅಂತಾರೆ. ಅದ್ ಯಾವಾಗ ಆ ಕಾರ್ ನೋಡ್ತಿರೋ, ನಿಮ್ಗೆ ಹೇಳಿದ ಕಲರು, ನಿಮ್ ಸ್ಪೆಸಿಫಿಕೇಶನ್ ಎಲ್ಲ ರೆಡಿ ಮಾಡಿ ಅವ್ರು ರಿಬ್ಬನ್ ಕಟ್ಟಿ ನಿಮಗೆ ಸ್ವೀಟ್ ಪ್ಯಾಕೆಟ್ ಜೊತೆಗೆ ಹೂವದ ಜೊತೆಗೆ ಹೂನಾರದ ಜೊತೆಗೆ ನಿಂತ್ಕೊಂಡಿದಾರ ಅವ್ರು. ಅವಾಗ ಅದು ಯಾವಾಗ ಕಾರ್ನ ನೋಡ್ತಿರೋ, ಅದು ನೆಕ್ಸ್ಟ್ ಲೆವೆಲ್ ಆಫ್ ಹ್ಯಾಪಿನೆಸ್, ಮೋದ ಅಂತ ಅಂತಾರೆ ಅದಕ್ಕೆ. ಇನ್ನ ನೀವು ಕಾರಲ್ಲಿ ಕುಂತ್ಕೊಂಡು ಒಂದು ರೈಡ್ ಏನ್ ಎಂಜಾಯ್ ಮಾಡ್ತೀರಿ, ಅದಕ್ಕೆ ಪ್ರಮೋದ ಅಂತೇಳಿ, ಅದು ಹೈಯರ್ ಲೆವೆಲ್ ಆಫ್ ಹ್ಯಾಪಿನೆಸ್. ಈ 3 ತರದ ಹ್ಯಾಪಿನೆಸ್, ಯಾವುದೇ ತರದ ಹ್ಯಾಪಿನೆಸ್ ಇರಲಿ, ಸಂತೋಷ ಇರಲಿ ಜೀವನದಲ್ಲಿ, ಪ್ರತಿನಿತ್ಯ ನಮಗೆ ಬರ್ತಕ್ಕಂಥದ್ದು ಈ ಆನಂದಮಯ ಕೋಶದಿಂದ. ಮತ್ತೆ ಈ ಆನಂದಮಯ ಕೋಶಕ್ಕೆ ಈ ಆನಂದ ಶಾಶ್ವತನ ಇಲ್ಲ. ಎಲ್ಲಿಂದ ಬರುತ್ತೆ? ಇದು ಬರುತ್ತೆ ಚೈತನ್ಯ ಶಕ್ತಿಯಿಂದ. ಹೇಗೆ ಚಂದ್ರನು ಸೂರ್ಯನ ಕಿರಣದಿಂದ ಹೊಳಿತಾನೋ, ಹಾಗೆ ಈ ಆನಂದಮಯ ಕೋಶ ಸಚ್ಚಿದಾನಂದ ಪರಮಾತ್ಮನಾದ ಆ ಒಂದು ಆನಂದ ಕೋಶದಿಂದ ಈ ಕೋಶಕ್ಕೆ ಬರ್ತಕ್ಕಂಥದ್ದು. ಅಂದ್ರೆ ಯಾವುದು ಕೂಡ ಸ್ವಂತದ್ದಲ್ಲ. ಅಂದ್ರೆ ನೀವು ಲೆಕ್ಕ ಹಾಕಿ, ಇಲ್ಲಿ ಇಷ್ಟಕ್ಕೆ ನಮ್ಗೆ ಯಾವಾಗಾದ್ರೂ ಜೀವನದಲ್ಲಿ ಅವಾಗ ಬಹಳ ಆನಂದ ಆಗಿರ್ಬೋದು. ಅದು ಎಂತ ಆನಂದ? ಅದು ಬಾರೋಡ್ ಎಕ್ಸಿಸ್ಟೆನ್ಸ್ ಅಂತೀವಲ್ಲ ನಾವು, ಬಾರೋಡ್ ಆನಂದ. ಅದು ಸ್ವತಃ ಆನಂದ ಅಲ್ಲ. ಅದು ಸ್ವಲ್ಪ ಒಂದು ಫ್ಲೇವರ್ ಬಂದಂಗೆ ಅಷ್ಟೇ. ಅದು ನಿಮಗೆ ಅದು ಝಲಕ್ ಬಂದಂಗೆ, ಅದು ನಿಜವಾದ ಬಂದಿಲ್ಲ. ಅದು ಏನೋ ಸುಮ್ಮನೆ ಒಂದು ಸುವಾಸನೆ ಬಂದಂಗೆ, ತಿನ್ನಕ್ ಸಿಕ್ಕಿಲ್ಲ ನಿಮ್ಗೆ. ಅದು ಆ ತರದಕ್ಕೆ ನಾವು ಇಷ್ಟು ಸಂತೋಷ ಪಡ್ತಾ ಇದೀವಿ. ಅದೇ ನೀವು ಹೋಗಿ ಆ ಪರಮಾತ್ಮನಲ್ಲೇ ನಾವು ತಲ್ಲೀನರಾದಾಗ ಅದರ ಆನಂದ ಎಷ್ಟಿರ್ಬೋದು. ಸೊ ಇಲ್ಲಿ ಇಷ್ಟು ತಿಳ್ಕೋಣ. ಇವಾಗ ಆನಂದಮಯ ಕೋಶ ಬಂದ್ವಿ. ಅಲ್ಲಿನೂ ಏನಾಯ್ತಪ್ಪ ಆನಂದಮಯ ಕೋಶದಲ್ಲಿ? ಇದು ಕೂಡ ವ್ಯತ್ಯಾಸ ಆಗ್ತಾ ಇದೆ. ದಿನ ಬರ್ತಾ ಇದೆ, ಮತ್ತೆ ಹೋಗ್ತಾ ಇದೆ, ಮತ್ತೆ ಬರ್ತಾ ಇದೆ, ಮತ್ತೆ ಹೋಗ್ತಾ ಇದೆ. ಸ್ವಂತವಾದ ಶಕ್ತಿ ಇದಕ್ಕೂ ಯಾವುದೂ ಇಲ್ಲ. ಅಂದ್ರೆ ಏನಾಯ್ತು ಇಲ್ಲಿ? ಆನಂದಮಯ ಕೋಶವು ಕೂಡ ಸೂಕ್ಷ್ಮ ಶರೀರದ ಜೊತೆಗೆ ತೀರ್ಕೊಂಡು ಹೋಗುತ್ತೆ ಒಂದು ದಿನ. ಇದು ಅಶಾಶ್ವತ ಜಡ. ಅವಾಗ ನೋಡಿ, ಇನ್ನ ಉಪನಿಷತ್ ಏನ್ ಹೇಳ್ಬೇಕು ಮುಂದೆ? ಏನು ಹೇಳೋದಿಲ್ಲ. ಇನ್ನ ನನ್ನ ನಿಜ ಸ್ವರೂಪ ಯಾವುದು? ಅಲ್ಲಿಗೆ ನಿಂತು ಬಿಡುತ್ತೆ ಉಪನಿಷತ್. ಅವಾಗ ನಾವು ಈ ವಿದ್ಯಾರಣ್ಯರು ಬರೆದಿರ್ತಕ್ಕಂಥ ಪಂಚದಶಿ ಅಂತ ನಾನೇನು ಹೇಳಿದೆ, ಪ್ರಕರಣ ಗ್ರಂಥ, ಅಲ್ಲಿ ಬಹಳ ಚೆನ್ನಾಗಿ ಇದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಉಪನಿಷತ್ತಲ್ಲಿ ಕಾಂಪ್ಲಿಕೇಟ್ ಆಗತ್ತೆ ಅದು. ಸೊ ಅದಕ್ಕೆ ನಾವು ಆಮೇಲೆ ಅಲ್ಲಿಂದ ಡೈವರ್ಟೆಡ್ ರೂಟ್ ತಗಂತೀವಿ. ಇಲ್ಲಿ ಅವ್ರು ಹೇಳಿರ್ತಕ್ಕಂಥ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನ ನಾವು ತಿಳ್ಕೊಳ್ಳೋಣ. ಸಂಕ್ಷಿಪ್ತವಾಗಿ 5 ಕೋಶಗಳು ನಿಮ್ಗೆ ಹೇಳ್ಬೇಕಂದ್ರೆ ಏನಾಯ್ತು? ಹೇಗೆ ಇದು ಕೆಲಸ ಮಾಡ್ತಾ ಇದಾವೆ 5 ಕೋಶಗಳು? ಇವಾಗ ನಿಮ್ ಕೈ ಇದೆ. ಅನ್ನಮಯ ಕೋಶ ಹೇಗೆ? ಆ ಕೈಯಲ್ಲಿ ನಿಮಗೆ ರಕ್ತ ಇದೆ, ಮಾಂಸ ಇದೆ, ಎಲುಬಿದೆ, ಚರ್ಮ ಇದೆ, ಅದು ಅನ್ನಮಯ ಕೋಶ ಆಯ್ತು. ಅದೇ ಕೈಯನ್ನು ನೀವು ಎತ್ತಾ ಇದ್ದೀರಾ. ಎತ್ತಲಿಕ್ಕೆ ಬೇಕಾಗ್ತಕ್ಕಂಥ ಶಕ್ತಿ, ತ್ರಾಣ, ಅದು ಬರ್ತಾ ಇದೆ ಪ್ರಾಣಮಯ ಕೋಶದಿಂದ. ಎತ್ತು ಅಂತ ಹೇಳುವ ಒಂದು ಆಜ್ಞೆ ಬರ್ತಾ ಇದೆ ಮನೋಮಯ ಕೋಶದಿಂದ. ಆಮೇಲೆ ನಾನು ಕೈ ಎತ್ತಿದ್ದೀನಿ, ಅದು ಕರ್ತೃತ್ವ, ಭೋಕ್ತೃತ್ವ ಏನ್ ಬರ್ತಾ ಇದೆ, ಅದು ವಿಜ್ಞಾನಮಯ ಕೋಶದಿಂದ. ಕೈ ಎತ್ತೋದ್ರಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಆನಂದ ಇತ್ತು ಅಂದ್ರೆ ಅದು ನಮಗ್ ಬರ್ತಾ ಇದೆ ಆನಂದಮಯ ಕೋಶದಿಂದ. ಇಲ್ಲಿ ನೀವು ಹೇಳ್ಬೋದು, ಕೈ ಎತ್ತೋದ್ರಾಗ ಏನ್ ಆನಂದ ಇದೆ? ಫಿಸಿಯೋಥೆರಪಿಗೆ ಹೋಗಿ ನೋಡಿ, ಸಾಕಷ್ಟು ಜನಕ್ಕೆ ಒಂದು ಬಳ್ಳುಳ್ಳಾಡ್ಸಕ್ ಆಗ್ತಾ ಇಲ್ಲ. ಎಷ್ಟೋ ತಿಂಗಳದಿಂದ ಕೈ ಎತ್ತಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಾರೆ. ಅಂತವ್ರು ಸರಿಯಾಗಿ ಕೈ ಎತ್ತಿದ್ರೆ ಅವ್ರ ಮುಖದಲ್ಲಿ ಆಗ್ತಕ್ಕಂಥ ಆನಂದನೇ ಬೇರೆ ಅವ್ರಿಗೆ. ಸೊ ಯಾವುದೇ ಒಂದು ಕಾರ್ಯ ಆಗ್ಲಿ,
ಅಲ್ಲಿ ಕೈ ಎತ್ತೋದ್ರಲ್ಲಿ ಏನಾದ್ರೂ ಆನಂದ ನಿಮಗೆ ಸಿಕ್ತು ಅಂದ್ರೆ ಅದು ಬರುತ್ತೆ ಆನಂದಮಯ ಕೋಶದಿಂದ. ಸೊ ಇವೆಲ್ಲ ಇವಾಗ ಏನಾಗ್ತಾ ಇದೆ, 5 ಕೋಶಗಳಿಂದ ಪ್ರತಿಯೊಂದು ಕಾರ್ಯ ನಿಮ್ಮ ದೇಹದಲ್ಲಿ ನಡೀತಾ ಇದೆ. ಅದರಲ್ಲಿ ಅಹಂ ಶಕ್ತಿ ಅನ್ನೋದು ನಾನು ಎತ್ತಾ ಇದ್ದೀನಿ ಅನ್ನೋದು ವಿಜ್ಞಾನಮಯ ಕೋಶದಿಂದ ಬಂತು. ಸೊ ಹಾಗೆ ನಾನು ಮಾಡ್ತಾ ಇದ್ದೀನಿ ಅಂದಾಗ ಇದೆಲ್ಲ ನಿಮಗೆ ಒಂದು ನಿಮ್ಮ ಕರ್ಮದ ಒಂದು ಖಾತೆಗೆ ಜಮಾ ಖರ್ಚು ಆಗೋಗ್ತಾ ಇರುತ್ತೆ. ಮತ್ತೆ ನಾನು ಮುಕ್ತಿ ಹೇಗೆ ಪಡೆಯೋದು ಇದರಿಂದ? ಇನ್ನ ನಾವು ನಮ್ಮ ನಿಜ ಸ್ವರೂಪ ತಿಳ್ಕೋಬೇಕು. ಈಗ ವಿದ್ಯಾರಣ್ಯರು ಏನಂತಾರೆ ಪಂಚದಶಿಯಲ್ಲಿ, ಅವರು ಒಂದು ಕತೆ ಮೂಲಕ ನಮಗೆ ಇದನ್ನ ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ನೀನು ಇಷ್ಟೆಲ್ಲ ದೇಹದಿಂದ ಹಿಡಿದು ಆನಂದಮಯ ಕೋಶದವರೆಗೂ ಬಂದು ನೀನು ಜೀವ ನೀನು ತಿಳ್ಕೊಂಡಪ್ಪ ಏನಂತ, ಇವು 5 ಕೋಶಗಳು ಅನಿತ್ಯ ಅನಾತ್ಮ ಅಂತ ತಿಳ್ಕೊಂಡೆ. ಮತ್ತೆ ನಿಜ ಸ್ವರೂಪ ಎಲ್ಲಿ ನನಗೆ ಅದು ಹೇಳಿ ಸ್ವಾಮಿ, ನಾನು ಅದರ ಸಲುವಾಗಿ ಇದನ್ನೆಲ್ಲ ನಾನು ಪರದಾಡ್ತಾ ಇದ್ದೀನಿ. ಇವಾಗ ಇಲ್ಲಿ ಅವ್ರ ಆ ಕತೆ ಹೇಳ್ತಾರೆ. ಏನು, 10 ಜನ ಹುಡುಗರು ಒಂದು ನದಿಯನ್ನ ದಾಟಬೇಕಾಗಿತ್ತು. ಅವರು ಬೇರೆ ಊರಿಗೆ ಹೋಗೋದಿತ್ತು, ವಯಸ್ಸಲ್ಲಿದ್ದಾರೆ. ಸರಿ ಏನು ಅಂತೇಳಿ ಎಲ್ಲಾರು ನದಿಯಲ್ಲಿ ಎಗರ್ತಾರೆ. ಈಜಾಡ್ಕೊಂಡು ಆ ಕಡೆಗೆ ಬಂದು ಹೋಗಂತದ್ದು ಅವ್ರದ್ದು ಅಭ್ಯಾಸ ಅವ್ರಿಗೆ. ಸರಿ ಎಲ್ಲಾರು ನದಿಯಲ್ಲಿ ಎಗರಿದ್ರು, ದಾಟಿದ್ರು, ಈ ಕಡೆ ಬಂದ್ರು. ಈ ಕಡೆ ದಡಕ್ ಬಂದ್ಮೇಲೆ ಇನ್ನು ಎಲ್ಲಾರು ಎಣಿಸ್ಕೊಂತಾರೆ. ಏನು, ಒಬ್ಬನು ಎಣಿಸ್ತಾನೆ 1 2 3 4 5 6 7 8 9. ಅಯ್ಯೋ 9 ಜನ ಇದಾವೆ ಅಂತೇಳಿ ಗಾಬರಿ ಆಗತ್ತ ಅವನಿಗೆ. ಇನ್ನೊಮ್ಮೆ ಎಣಿಸ್ತಾನೆ 1 2 3 4 5 6 7 8 9. ಆಮೇಲೆ ಇನ್ನೊಬ್ನು ಹೇಳ್ತಾನೆ, ಇರೋ ಮರೆಯ ನಿನಗೆ ಎಣ್ಸಕ್ ಬರೋದೇ, ನಾನು ಎಣಿಸ್ತೇನೆ ಸರಿಯಾಗಿ ಅಂತೇಳಿ ಅವನು ಎಣಿಸ್ತಾನೆ 1 2 3 4 5 6 7 8 9. ಇದೇ ತರ ಒಂದು 4-5 ಜನ ಎಣಿಸಿದ್ರೆ ಎಲ್ಲಾರಿಗೂ 9 ಬರುತ್ತೆ. ಅಯ್ಯೋ ಶಿವ, ಯಾರಪ್ಪ ಒಬ್ಬನು ನಮ್ಮ ಸ್ನೇಹಿತ ಮುನಿಗೋಗ್ಬಿಟ್ನಲ್ಲ ಇದರಲ್ಲಿ ಅಂತೇಳಿ ಎಲ್ಲರೂ ಹತ್ಕಂತ ಕೂತಿದಾರಲ್ಲಿ. ಆಗ ಒಂದು ಬುದ್ಧಿವಂತ ವ್ಯಕ್ತಿ ಅಲ್ಲಿ ಹೋಗ್ತಾ ಇರ್ತಾನೆ, ಅದೇ ದಾರಿಯಲ್ಲಿ ನೋಡ್ತಾನೆ ಈ ಎಲ್ಲ ಹುಡುಗರು ಹತ್ಕಂತ ಕೂತಿದ್ದಾರೆ, ಏನಾಯ್ತಪ್ಪ ಅಂತೇಳಿ ಹೋಗಿ ಅವನಿಗೆ ಕೇಳ್ತಾರೆ. ಅವಾಗ ಅವ್ರಂತಾರೆ, ಹೀಗೆ ರೀ, ನಾವು 10 ಜನ ಅಲ್ಲಿಂದ ಹುಡುಗರು ಬಂದ್ವಿ, ಇವಾಗ ನೋಡಿ 9 ಜನ ಆಗ್ಬಿಟ್ಟಿವಿ ನಾವು, ಒಬ್ಬನು ನೀರಲ್ಲಿ ಮುಳುಗೋಗ್ಬಿಟ್ಟ, ಹಂಗೆ ಹೆಂಗಂತೇಳಿ ಅಳ್ತಾ ಇದ್ದಾರೆ. ಇಷ್ಟರಲ್ಲಿ ಇವನೇನ್ ಮಾಡ್ತಾನೆ, ಈ ಬುದ್ಧಿವಂತ ವ್ಯಕ್ತಿ ಎಣಿಸ್ತಾನೆ. ಎಣಿಸ್ಕೊಂಡು ನೋಡ್ತಾನೆ, ಸರಿಯಪ್ಪ ನೀವು ಅಳ್ಬೇಡ್ರಿ, ನಾನ್ ನಿಮಗೆ ತೋರ್ಸ್ಕೊಡ್ತೀನಿ, ಮೊದ್ಲು ನೀವು ಅಳದ್ ನಿಂದರ್ಸ್ರಿ, ನಿಮಗೆ 10 ಜನ ಇದೀರಂತ ನಾನು ನಿಮಗೆ ತೋರ್ಸ್ಕೊಡ್ತೀನಿ. ಇಲ್ಲ ರೀ, ನಾವು ಎಷ್ಟು ಎಲ್ಲರೂ ಎಣಿಸಿದೀವಿ, ನಾವು 9 ಇದೀವಿ, ನಾನು ತೋರ್ಸ್ಕೊಡ್ತೀನಪ್ಪ ನಿಮ್ಗೆ ಅಂತೇಳಿ ಒಬ್ಬನ್ನ ಕರಿತಾನೆ. ಕರೆದು ಅವನ್ ಕೈ ತಗೊಂಡು ಇವ್ರೇನ್ ಬರಳು ಮಾಡಿ ಎಣಿಸ್ತಿದ್ರಲ್ಲ, ಎಣಸು ನೀನು ಎಲ್ಲಾರನ್ನ 1 2 3 4 5 6 7 8 9 ಅಂತೇಳಿ. ಆಮೇಲೆ ಆ ಬರುಳು ಏನೈತೆ ಅದನ್ನ ಬೆರಳನ್ನ ಆ ಎಣಸವನ್ ಕಡೆಗೆ ತಿರುಗಿಸ್ತಾರೆ. ನೀನಪ್ಪ 10ನೇವನು, ದಶಮಸ್ತ್ವಮಸಿ, 10ನೇವನ್ ನೀನು ಅಂತೇಳಿ ಇನ್ನೊಬ್ನು ಬರ್ತಾನೆ ಹುಡುಗ. ಅವನು ಎಣಿಸ್ತಾನೆ, ಎಣಿಸಿ ತನ್ನ ಬೆರಳನ್ನ ತನ್ನ ಕಡೆ ಮಾಡ್ಕೊಂತಾನೆ. 3ನೇವನ್ ಎಣಿಸ್ತಾನೆ, 4ನೇವನ್ ಎಣಿಸ್ತಾನೆ, ಎಲ್ಲರಿಗೂ 10 ಆಯ್ತು. ಖುಷಿ ಅಂದ್ರೆ ಖುಷಿ ಎಲ್ಲರಿಗೆ. ಅಬ್ಬಬ್ಬ ಏನಿದು, ಸಿಕ್ಬಿಟ್ಟ ನಮ್ಮ 10ನೇವನ್, ಯಾರು ಮುಳುಗೋಗಿದ್ವು ಅನ್ಕೊಂಡ್ವಿ, ಆ ಸ್ನೇಹಿತ ಸಿಕ್ಬಿಟ್ಟ ಅಂತ ಎಲ್ಲರೂ ಕುಣಿತಾ ಇದ್ದಾರೆ. ಇದು ನೋಡ್ಲಿಕ್ಕೆ ಕೇಳಲಿಕ್ಕೆ ನಗು ಬರ್ಬೋದು, ಆದ್ರೆ ಮೂಲತಃ ಈ ಒಂದು ನಾನು ಸ್ವಯಂ ಯಾರು ಅನ್ನೋದಕ್ಕೆ ಈ ಕತೆ ಒಂದು ಬಹಳ ದೊಡ್ಡ ಸಂದೇಶ ನಮಗೆ ಕೊಡುತ್ತೆ. ಏನಿಲ್ಲಿ ಸಂದೇಶ ಕೊಡೋದು ನಾನು ಹೇಳ್ತೇನೆ ನೋಡಿ. ನಾವು ಪರಮಾತ್ಮ ಯಾರು ಎಲ್ಲಿದ್ದಾನೆ ಅಂತೇಳಿ ನಾವೇನ್ ಮಾಡ್ತಾ ಇದೀವಿ, ಆತನ ಹೊರಗಡೆ ಹುಡುಕ್ತಾ ಇದೀವಿ. ವಸ್ತು ಆಗಿ ನಾವು ಹೊರಗಡೆ ಹುಡುಕ್ತಾ ಇದೀವಿ. ಇವಾಗ ಎಣಿಸೋನ್ ಹೇಗೆ, 9 ಜನ ಎಣಿಸ್ತಾ, ಯಾವಾಗ್ಲೂ ಯಾರೇ ಬಂದು ಎಣಿಸಿದ್ರು ಕೂಡ ತಮ್ಮನ್ ಬಿಟ್ಬಿಟ್ರು, 9 ಜನನ ಕಣ್ಣಿಗೆ ಕಾಣಂತವ್ರನ್ನ 9 ಜನ ಎಣಿಸಿದ್ರು ಅವ್ರು. ಆದ್ರೆ ತಮ್ಮನ್ನ ತಾವು ಎಣಿಸ್ಕೊಳ್ಳಿಲ್ಲ. ಅಂದ್ರೆ ನಾವಿಲ್ಲಿ ಅದೇ ತಪ್ಪು ಮಾಡ್ತಾ ಇದೀವಿ. ಆ ಪರಮಾತ್ಮ ಒಂದು ವಸ್ತು ಅಲ್ಲ, ಆತ ನಮ್ಮಲ್ಲಿ ಇರ್ತಕ್ಕಂಥ ಆ ಚೈತನ್ಯ ಶಕ್ತಿ ಏನಿದೆ, ಆ ಚೈತನ್ಯ ಶಕ್ತಿಯ ಸ್ವರೂಪ ಆತ.
ಈ ಎಲ್ಲ 5 ಕೋಶಗಳನ್ನು ನಡೆಸ್ತಕ್ಕಂಥ ಆ ಒಂದು ಚೈತನ್ಯ ಶಕ್ತಿ. ಮತ್ತೆ ಆತನ್ನ ನಾವು ಹೇಗೆ ನೋಡೋದು? ನಿಮಗೆ ಕಣ್ಣಿದೆಯಾ ಅಂತ ನಾನು ಇವಾಗ ಕೇಳಿದ್ರೆ ಇದೆ ಅಥವಾ ಇಲ್ಲ ಅನ್ನೋದಕ್ಕೆ ನೀವೇನ್ ಮಾಡ್ತೀರಿ? ಕಣ್ಣನ್ನ ನೋಡ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲಲ್ವಾ? ನಾವ್ ಏನ್ ಬಾಳ ಅಂದ್ರೆ ಫೋಟೋ ನೋಡ್ಬೋದು, ಇಲ್ಲಾಂದ್ರೆ ಕನ್ನಡಿಯಲ್ಲಿ ನೋಡ್ಬೋದು. ಆದ್ರೆ ನಿದರ್ಶನ ಏನು? ಯಾವಾಗ ಕಣ್ಣು ಏನಾದ್ರೂ ಕಾಣಿಸುತ್ತಂದ್ರೆ ಕಣ್ಣಿದೆ ಅಂತ ಅರ್ಥ ಆಯ್ತು. ಏನಾದ್ರೂ ಕೇಳಿಸ್ತು ಅಂದ್ರೆ ನಮಗೆ ಕಿವಿ ಇದೆ ಅಂತ ಅರ್ಥ ಆಯ್ತು. ಮತ್ತೆ ನಮಗೆ ಬೇರೆ ಸ್ಪಷ್ಟೀಕರಣ ಬೇಕಾಗಿಲ್ಲ. ಸೊ ಇಲ್ಲಿ ಈ ಒಂದು ನಮಗೆ ಮತ್ತೆ ಉಪನಿಷತ್ತು ಇವ್ರು ಹೇಳ್ಕೊಡೋದೇನು, ಈ ಒಂದು ಪ್ರತಿಬೋಧ ವಿದಿತಂ ಮತಂ ಅಮೃತತ್ವ ವಿಂದ್ಯತೆ ಕೇನೋಪನಿಷತ್ ಹೇಳೋದು. ಅಂದ್ರೆ ಪ್ರತಿಯೊಂದು ನಿನ್ನಲ್ಲಿ ಏನು ಕಾರ್ಯ ಆಗ್ತಾ ಇದೆ ದಿನನಿತ್ಯ ಜೀವನದಲ್ಲಿ, ನೀನು ಕೇಳ್ತಾ ಇದೀಯಾ, ನೀನು ನೋಡ್ತಾ ಇದೀಯಾ, ನೀನು ಮುಟ್ತಾ ಇದೀಯಾ, ನಿನಗೆ ವಾಸನೆ ಬರ್ತಾ ಇದೆ, ಎಲ್ಲ ಇಂದ್ರಿಯಗಳಿಂದ ನಿನಗೇನೊಂದು ಅನುಭವ ಆಗ್ತಾ ಇದೆ, ಅದೆಲ್ಲ ಆಗ್ತಾ ಇದೆ ಅಂದ್ರೆ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಆ ಚೈತನ್ಯ ಶಕ್ತಿಯಿಂದಲೇ ಮಾತ್ರ ಸಾಧ್ಯ. ಯಾವಾಗ ಆ ಚೈತನ್ಯ ಶಕ್ತಿ ಇಲ್ಲವೋ ಯಾವ ಕಾರ್ಯ ಕೂಡ ಆಗೋದಿಲ್ಲ. ಆ ಚೈತನ್ಯ ಶಕ್ತಿಯಿಂದನೇ ಇಷ್ಟೆಲ್ಲ ಆಗಿದ್ದು, ಅದನ್ನ ನೀವು ತಿಳ್ಕೊ. ಇಲ್ಲಿ ಅದನ್ನ ಸ್ಪಷ್ಟವಾಗಿ ಮತ್ತೆ ಮತ್ತೆ ಅದನ್ನೇ ಹೇಳೋದು. ನಿನಗ್ ಬೇರೆ, ಯಾಕೆಂದ್ರೆ ಇದು ವಸ್ತು ಅಲ್ಲ, ಮೊದಲು ಅದನ್ನ ತಿಳ್ಕೊ. ಹೇಗೆ ಆ 9-10 ಜನ ಹುಡುಗರು 9 ಜನ ಎಣಿಸಿ ತಮ್ಮನ್ನ ತಾವು ಬಿಟ್ಕೊಂಡ್ರು, ವಸ್ತುವೇ ಆಗಿ ಅವರು ಇನ್ನೊಬ್ಬರನ್ನ ಹುಡುಕ್ತಾ ಇದ್ರು, ಅವ್ರನ್ನ ಅವರು ಬಿಟ್ಟು. ಸೊ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿನೇ ನೋಡ್ಬೇಕಂತಂದ್ರೆ ಅದು ನಿಮಗೆ ಕಾಣೋದಿಲ್ಲ. ನಿಮ್ಮ ಅನುಭವಕ್ಕೆ ಏನ್ ಬರ್ತಾ ಇದೆ ಅದೇ ಚೈತನ್ಯ ಶಕ್ತಿ, ಅದೇ ಪರಮ ಸತ್ಯ. ಇನ್ನೊಂದು ರೀತಿ ಹೇಳ್ತೇನೆ ನೋಡಿ. ಇದು ಇವಾಗ ಜಗತ್ತಿನಲ್ಲಿ ಸಾಕಷ್ಟು ತರದ ವಿಚಾರಗಳು, ಸಾಕಷ್ಟು ತರ ನಮಗೇನಿದೆ ಎಕ್ಸ್ಪೀರಿಯನ್ಸ್ಗಳಿದಾವೆ. ನಾವು ಸಾಕಷ್ಟು ಪುಸ್ತಕಗಳು ಓದಿರ್ಬೋದು, ಸಾಕಷ್ಟು ಪಿಕ್ಚರ್ಗಳು ನೋಡಿರ್ಬೋದು, ಸಾಕಷ್ಟು ತಿಂಡಿಗಳು ತಿಂದಿರ್ಬೋದು, ಸಾಕಷ್ಟು ಊರುಗಳು ನೋಡಿರ್ಬೋದು, ಸಾಕಷ್ಟು ವ್ಯಕ್ತಿಗಳನ್ನ ನಾವು ಭೇಟಿ ಆಗಿರ್ಬೋದು, ಸಾಕಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡಿರ್ಬೋದು ಬೇರೆ ಬೇರೆ ರೀತಿಯಿಂದ. ಅದೇ ರೀತಿ ನಾವು ಸಾಕಷ್ಟು ಇವೆಲ್ಲ ಏನಿದಾವೆ ತಿಳಿದೇ ಇರ್ಬೋದು. ಒಂದ್ ಕಡೆ ನಾವು ತಿಳ್ಕೊಂಡಿದೀವಿ, ಇನ್ನೊಂದ್ ಕಡೆ ನಾವು ತಿಳ್ಕೊಂಡಿಲ್ಲ. ಅಂದ್ರೆ ಏನಾಯ್ತು, ನೋನ್ ಅನ್ನೋನ್ ಇವೆರಡಿದೆಯಲ್ಲ ಜಗತ್ತಿನಲ್ಲಿ. ಅಷ್ಟೇ ಅಲ್ಲ, ನಮಗೆ ಎಷ್ಟೊಂದು ವಿಷಯಗಳು ನಮಗೆ ಗೊತ್ತಿದೆ, ಎಷ್ಟೊಂದು ವಿಷಯಗಳು ನಮಗೆ ಗೊತ್ತಿಲ್ಲ. ಕಂಪ್ಲೀಟ್ ನಮ್ಮ ಎಕ್ಸ್ಪೀರಿಯನ್ಸಸ್ ನಮ್ದೆಲ್ಲದನ್ನ ನೀವು ಹಾಕಿ ನೋಡಿ, ಈ 2 ಶ್ರೇಣಿಯಲ್ಲೇ ಬರುತ್ತೆ. ಗೊತ್ತಿರ್ತಕ್ಕಂಥವು, ಗೊತ್ತಿರದೇ ಇರ್ತಕ್ಕಂಥವು. ಆದ್ರೆ ಇಲ್ಲಿ ನಮಗಿಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇವೆರಡು ಅಲ್ಲಪ್ಪ ನಿನ್ ಸ್ವರೂಪ. ನೀದರ್ ದಿ ನೋನ್ ನಾರ್ ದಿ ಅನ್ನೋನ್, ಯು ಆರ್ ದಿ ನೋವರ್. ಗೊತ್ತಿರ್ತಕ್ಕಂಥದ್ದು ಅದು ಅಲ್ಲ, ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಅಲ್ಲ. ಯಾರು ಅದನ್ನ ನೋಡ್ತಾ ಇದ್ದಾನೆ, ಇದು ಗೊತ್ತಿದೆ ಇದು ಗೊತ್ತಿಲ್ಲ ಅಂತೇಳಿ, ಅವನು ನೀನು. ಅನ್ಯ ದೇವತಾದ್ ವಿದಿತದ್ ಅವಿದದ್ದತತಿ ಕೇನೋಪನಿಷತ್ತು ಹೇಳೋದು. ನಾನು ಇವೆಲ್ಲದರಿಂದ ನಾನು ಬೇರೆ, ಯಾವ್ದು ಗೊತ್ತಿದೆ ಯಾವ್ದು ಗೊತ್ತಿಲ್ಲ, ಎಲ್ಲದರಿಂದ ನಾನು ಬೇರೆ ಇದ್ದೀನಿ. ಐ ಆಮ್ ದಿ ನೋರ್, ಐ ಆಮ್ ನೀದರ್ ದಿ ನೋನ್ ನಾರ್ ದಿ ಅನ್ನೋನ್. ನಾನು ವಸ್ತು ಅಲ್ಲ, ವಸ್ತುವನ್ನು ನೋಡ್ತಕ್ಕಂಥವ ನಾನು. ಹೇಗೆ ಅನ್ನಮಯ ಕೋಶವನ್ನು ನೋಡ್ತಕ್ಕಂಥ ಚೈತನ್ಯ ಶಕ್ತಿ, ಮನೋಮಯ ಕೋಶವನ್ನು ನೋಡ್ತಕ್ಕಂಥ ನಾನು ಅಂತ ಒಳಗಡೆ ಏನಿದಾನಲ್ಲ ಆ ವ್ಯಕ್ತಿಯೇ ನಾನು. ಇಲ್ಲಿ ಮತ್ತೆ ಒಂದು ವಿಚಾರ ಬರುತ್ತೆ. ಮತ್ತೆ ನಾನು ಅಂದ್ರೆ ನಾನು ಅಹಂ ಶಕ್ತಿ ನಾನುನಾ, ಇಲ್ಲ ನಾನು ಬೇರೆನಾ?
ನಾನು ಅನ್ಕೋಬೋದಲ್ಲ, ನಾನ್ ನೋಡ್ತಾ ಇದ್ದೀನಿ, ಮತ್ತೆ ಇಲ್ಲಿ ಏನ್ ವ್ಯತ್ಯಾಸ ಆಯ್ತು? ಮತ್ತೆ ಇದು ಅಹಂ ಶಕ್ತಿನ ಆಯ್ತಲ್ಲ ಇಲ್ಲಿ ನಾನು ಅಂದಾಗ. ಆ ನಿಜ ಸ್ವರೂಪ ಚೈತನ್ಯ ಶಕ್ತಿ ಇಲ್ಲಿ ಎಲ್ಲಿಂದ ಬಂತು? ಇದು ಹೇಗೆ? ಇದನ್ನ ನಾಳೆ ತಿಳ್ಕೊಳ್ಳೋಣ. ಹಾಗಾದ್ರೆ ಇವಾಗ ನನಗೊಂದು ಸ್ವಲ್ಪ ನೀವು ಫೀಡ್ಬ್ಯಾಕ್ ಕೊಡಿ, ಎಷ್ಟು ಅರ್ಥ ಆಯ್ತು, ಎಷ್ಟು ಅರ್ಥ ಆಗ್ಲಿಲ್ಲ. ಸೊ ನಾಳೆ ಮತ್ತೆ ಒಂದು ಸ್ವಲ್ಪ ರಿವಿಸಿಟ್ ಮಾಡಿ ಇನ್ನ ಬಾಕಿ ಇದನ್ನ ಕನ್ಕ್ಲೂಡ್ ಮಾಡೋಣ, ಹೇಗನ್ನೋದು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಯಾಕಂದ್ರೆ ಇಲ್ಲಿ ನೋಡಿ, ಪ್ರತಿಯೊಂದು ಕಡೆ ಭಗವದ್ಗೀತೆಯಲ್ಲೂ ಕೂಡ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ, ಕೆಲವು ಸರ್ತಿ ಜೀವ ಅಂತ ಹೇಳಿ ಮಾತಾಡ್ತಾ ಇದ್ದಾನೆ, ಕೆಲವು ಸರ್ತಿ ಪರಮಾತ್ಮ ಅಂತ ಮಾತಾಡ್ತಾ ಇದ್ದಾನೆ. ಜೀವಾತ್ಮ ಪರಮಾತ್ಮ, ಜೀವಾತ್ಮ ಪರಮಾತ್ಮ. ಇಲ್ಲಿ ನಮಗೆ ಸ್ವಚ್ಛವಾಗಿ ತಿಳಿಯಬೇಕು ಯಾವಾಗ ಪರಮಾತ್ಮ ಏನ್ ಅಂತ ಇದ್ದಾನೆ ಅನ್ನೋದು. ಇಲ್ಲಿ ನಾವೀಗ ಹೇಗೆ ಕೊನೆಗೆ ಬಂದು ನಾವೇನ್ ಮಾಡಿದ್ವಿ, ಈ ಎಲ್ಲಾ ಕೋಶಗಳನ್ನ ನೋಡ್ತಕ್ಕಂಥದ್ದು ಯಾರಪ್ಪ? ನಾನು 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 ಅಂತ ಇದ್ದೀನಲ್ಲ, ಮತ್ತೆ ಆ ನಾನು ಜೀವಾತ್ಮನ, ಅದು ಪರಮಾತ್ಮನ? ಇದನ್ನ ನಾವು ತಿಳ್ಕೋಬೇಕು. ಡೌಟ್ ಇದ್ರು ಕೂಡ ಇವಾಗ ಕೇಳಿ, ಇಲ್ಲಾಂದ್ರೆ ಮತ್ತೆ Q&A ಆದ್ಮೇಲೆ ಮಾತಾಡೋಣ. ಬಟ್ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ. ಮತ್ತೆ ಇದಕ್ಕೆ ನಮ್ದು ಸಾಧನೆ ಜೋರು ಮಾಡ್ಬೇಕಾಗತ್ತೆ. ಅರ್ಥ ಆಗೋದಿಲ್ಲ ಅಂತಿಲ್ಲ, ಸ್ವಲ್ಪ ಸಾಧನೆ ಜಾಸ್ತಿ ಮಾಡಿದ್ರೆ ಮತ್ತೆ ಅರ್ಥ ಆಗುತ್ತೆ. ಓಕೆ, ಹಾಗಾದ್ರೆ ಧ್ಯಾನ ಮಾಡೋಣ.